ಟೈಪ್ 2 ಡಯಾಬಿಟಿಸ್ನ ಗುಡುಚಿ ಆಯುರ್ವೇದದಲ್ಲಿ ರಿವರ್ಸ್ ಮಾಡ್ಬೋದಾ ಹೇಗೆ ಅಂತ? ಹೌದು, ಗುಡುಚಿ ಆಹಾರದಲ್ಲಿ ಟೈಪ್ 2 ಡಯಾಬಿಟಿಸ್ ಅನ್ನು ಖಂಡಿತವಾಗಿ ರಿವರ್ಸ್ ಮಾಡ್ಬೋದು. ಅವಾಗಿನ ಡಯಾಬಿಟಿಸ್ ಬಂದಿರುತ್ತೆ, ಪ್ರೀ ಡಯಾಬಿಟಿಕ್ ಇರ್ತಾರೆ, ಸೊ ಅಂಥವ್ರಿಗೆ ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದಾ ಎಸ್ಪೆಷಲಿ ಗುಡುಚಿ ಆಯುರ್ವೇದದಲ್ಲಿ ಹೇಗೆ ಅಂತ? ಇನ್ಫ್ಯಾಕ್ಟ್ ಅವ್ರಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಕೇವಲ 3 ತಿಂಗಳಲ್ಲಿ ನಿಮ್ ಡಯಾಬಿಟಿಸ್ ಅನ್ನು ಸಂಪೂರ್ಣವಾಗಿ ನಾವು ಹಿಮ್ಮೆಟ್ಟಿಸಬಹುದು. ಯಾವಾಗಾದ್ರೂ ನಿಮ್ಗೆ ಡಯಾಬಿಟಿಸ್ ಬಂದ್ರೆ ಈ 4-5 ಸಿಂಪ್ಟಮ್ಗಳು ಕಾಮನ್ ಆಗಿ ಕಾಣ್ತವೆ. ಕೆಲವರಿಗೆ ಸಡನ್ ಆಗಿ ವೇಟ್ ಲಾಸ್ ಆಗ್ತದೆ, ಇನ್ನು ಕೆಲವರಿಗೆ ಫ್ರೀಕ್ವೆಂಟ್ ಆಗಿ ಯೂರಿನ್ ಹೋಗ್ಬೇಕು ಅಂತ ಅನ್ಸುತ್ತೆ, ಅಥವಾ ಈಗಷ್ಟೇ ಊಟ ಮಾಡಿರ್ತೀರಾ ಮತ್ತೆ 1 ಅವರ್ ಆಗಿರಲ್ಲ ಮತ್ತೆ ಹಸಿವೆ ಆಗಿಲ್ಲ ಅನ್ಸುತ್ತೆ. ಈ ರೀತಿ ಏನೇ ಅನ್ಸಿದ್ರು ಕೂಡ ಇಮಿಡಿಯೇಟ್ ಆಗಿ ಐ ಥಿಂಕ್ ಡಾಕ್ಟರ್ ಸಲಹೆ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಂಡಿಯಾಲಿ ಡಯಾಬಿಟಿಸ್ ಇಷ್ಟೊಂದು ರ್ಯಾಪಿಡ್ ಆಗಿ ಬೆಳೆಯೋದಕ್ಕೆ ಏನ್ ಕಾರಣ ಅಂತ ನಿಮ್ಮ ಅಭಿಪ್ರಾಯ? ಸೊ ಸ್ಟ್ರೆಸ್ ಒಂದು ಮುಖ್ಯ ಕಾರಣ. ಅತಿಯಾದ ಡಯಾಬಿಟಿಸ್ ಜಾಸ್ತಿ ಆಗ್ತಿರೋದಕ್ಕೆ ಸ್ಟ್ರೀಟ್ ಫುಡ್ಗಳಾಯ್ತು, ಅಥವಾ ಆಚೆ ತಿನ್ನೋದಾಯ್ತು, ಅಥವಾ ಪ್ಯಾಕ್ಡ್ ಫುಡ್ ಆಯ್ತು, ಮೈದಾ ಹಿಟ್ಟಿನ ಬೆಳೆಗೆ ತುಂಬಾ ಜಾಸ್ತಿ ಆಗಿದೆ. ಸೊ ಇವೆಲ್ಲವೂ ಕೂಡ ನಮ್ಗೆ ಡಯಾಬಿಟಿಸ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಆಗ್ತದೆ ಇಂಡಿಯಾದಲ್ಲಿ. ಅಪ್ಪ ಅಮ್ಮ ಇಬ್ಬರಿಗೆ ಇದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ 70% ಚಾನ್ಸಸ್ ಇದೆ ನಿಮ್ಗೆ ಬರುತ್ತದ್ದು. ಸೊ ಯಾರೆಲ್ಲ ಈ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗಂತೂ ಡಯಾಬಿಟಿಸ್ ಬರುತ್ತೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ. ಸರಿಯಾದ ಆಹಾರ ಪದ್ಧತಿನ ಪಾಲನೆ ಮಾಡಿಲ್ಲ ಅಂತಂದ್ರೂ ಕೂಡ ಡಯಾಬಿಟಿಸ್ ಬರ್ತದೆ. ಬಟ್ ಯಾರೆಲ್ಲ ಸುಮಾರು ನಾನು 20 ವರ್ಷದಿಂದ ಬರೀ ಇನ್ಸುಲಿನ್ ತಗೊಳ್ತಿದ್ದೀನಿ, ಕಳೆದ 20 ವರ್ಷದಿಂದ ಮೆಡಿಸಿನ್ ತಗೊಳ್ತಿದ್ದೀನಿ ದಿನಕ್ಕೆ 8 ಅಂತವ್ರಿಗೆಲ್ಲ ನಾವು ಡಯಾಬಿಟಿಸ್ ಅನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಬಹುದು. ಇನ್ನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಷ್ಟು ಸೇಫ್ ಡಯಾಬಿಟಿಸ್ ಪೇಷಂಟ್ಗೆ ಅಂತ? ಇನ್ಸುಲಿನ್ ಪೇಷಂಟ್ಸ್ ಇದ್ರೆ 3-4 ತಿಂಗಳಲ್ಲಿ ಆಗಷ್ಟೊತ್ತಿಗೆ ಇನ್ಸುಲಿನ್ ಎಲ್ಲ ಬಿಟ್ಟಿರ್ತಾರೆ. ಇವಾಗ ನೀವ್ ಹೇಳಿ ಯಾವ್ದು ಸೇಫು, ಆಯುರ್ವೇದ ಸೇಫಾ, ಗುಡುಚಿ ಆಯುರ್ವೇದ ಸೇಫಾ, ಅಥವಾ 20 ವರ್ಷದಿಂದ ಮೆಡಿಸಿನ್ ತಗೊಳ್ತಿರೋದು ಸೇಫಾ? ಕೇವಲ 6 ತಿಂಗಳು ನಿಮ್ಮ ಜೀವನ ನೀವು ಗುಡುಚಿ ಆಯುರ್ವೇದ ಕೊಟ್ರೆ ನೀವು ಒಂದು ಔಷಧ ಮುಕ್ತ ಜೀವನವನ್ನು ಅನುಭವಿಸಬಹುದು. ನಮಸ್ಕಾರ ವೀಕ್ಷಕರೇ, ನಾನು ಸುಷ್ಮಾ. ನಾನಿವತ್ತು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವಂತಹ ಗುಡುಚಿ ಆಯುರ್ವೇದಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಡಯಾಬಿಟಿಸ್ ಕ್ಯಾಪಿಟಲ್ ಯಾವುದು ಅಂದ್ರೆ ಇಂಡಿಯಾ ಅಂತ ಹೇಳೋಂಗ ಆಗ್ಬಿಟ್ಟಿದೆ. ಅಷ್ಟು ಸ್ಪೈಕ್ ರೇಟ್ ತಗೊಳ್ತಾ ಇದೆ ಇಂಡಿಯಾಲಿ ಡಯಾಬಿಟಿಸ್ ಅನ್ನೋದು. ಸೊ ಈ ಒಂದು ಗುಡುಚಿ ಆಯುರ್ವೇದದಲ್ಲಿ ಡಯಾಬಿಟಿಸ್ಗೆ ರಿವರ್ಸ್ ಮಾಡುವಂತಹ ಪ್ರೋಗ್ರಾಮ್ಸ್ ಇದೆ. ಈ ಎಲ್ಲದ್ರ ಬಗ್ಗೆ ಈ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನಾವು ಇವತ್ತು ಗುಡುಚಿ ಆಯುರ್ವೇದದ ಫೌಂಡರ್ ಹತ್ರ ಮಾತಾಡೋಣ, ಡಾಕ್ಟರ್ ಹತ್ರ ಮಾತಾಡೋಣ, ಹಾಗೆ ಪೇಷಂಟ್ಸ್ ಹತ್ರ ಕೂಡ ಮಾತಾಡೋಣ. ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ಬನ್ನಿ. ಇನ್ನು ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಗುಡುಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಅವರು ಇದ್ದಾರೆ. ಬನ್ನಿ ಅವ್ರ ಹತ್ರ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್, ವೆಲ್ಕಮ್ ಟು ಶೋ. ಮೊದಲನೇದಾಗಿ ತುಂಬಾ ಜನಕ್ಕೆ ಡಯಾಬಿಟಿಸ್ ಬಗ್ಗೆ ಅವೇರ್ನೆಸ್ ಇಲ್ಲ, ಸೊ ಅದಕ್ಕಾಗಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇರೋದು. ಸೊ ಡಯಾಬಿಟಿಸ್ ಅವೇರ್ನೆಸ್ ಅಂತ ಬರೋದಾದ್ರೆ ಮೊದಲನೇದಾಗಿ ತುಂಬಾ ಜನಕ್ಕೆ ಈ ತರ ಒಂದು ಸಿಂಪ್ಟಮ್ಸ್ ಇರುತ್ತೆ, ಸೈನ್ಸ್ ಇರುತ್ತೆ, ಏನು ಡಯಾಬಿಟಿಸ್ ಇರೋಂಥವ್ರಿಗೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ನಿಮ್ಮ ಗಮನದಲ್ಲಿ ಬಂದಿರೋ ಹಾಗೆ ಯಾವ ಸೈನ್ಸ್ ಮತ್ತೆ ಸಿಂಪ್ಟಮ್ಸ್ ನ ಜನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಡಯಾಬಿಟಿಸ್ ಇರೋರು ಅಂತ? ಐ ಥಿಂಕ್ ಏನಾಗುತ್ತೆ ಅಂದ್ರೆ ಕೆಲವರ ದೇಹ ತುಂಬಾ ಗಟ್ಟಿಯಾಗಿರ್ತದೆ, ಅಂದ್ರೆ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಸೊ ಆ ಸಿಂಪ್ಟಮ್ ಅನ್ನ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಸುಮಾರು ತುಂಬಾ ಜನರಿಗೆ ಏನಾಗ್ತದೆ ಅಂತಂದ್ರೆ, ಈಗ ಲೀನ್ ಇರೋ ಪರ್ಸನ್ಗೆ ಅವ್ನಿಗೆ ಡಯಾಬಿಟಿಸ್ ಬಂದು ತುಂಬಾ ಸುಸ್ತಾಗ್ತಾ ಹೋಗ್ತದೆ, ಅವ್ರು ತಾಳ್ಕೊಳಕ್ ಆಗಲ್ಲ, ಅವ್ರು ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡ್ತಾರೆ. ಯಾರು ಸ್ಟ್ರಾಂಗ್ ಬಿಲ್ಟ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ, ಫಸ್ಟ್ 4 years ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ, ಸುಮಾರು ಎಕ್ಸ್ಪೆರಿಮೆಂಟ್ಸ್ ಅಂತ ಮಾಡ್ತಾ ಹೋಗ್ತಾರೆ. ಬಟ್ ಯಾವಾಗಾದ್ರೂ ನಿಮ್ಗೆ ಡಯಾಬಿಟಿಸ್ ಬಂದ್ರೆ ಈ 4-5 ಸಿಂಪ್ಟಮ್ಗಳು ಕಾಮನ್ ಆಗಿ ಕಾಣ್ತವೆ. ಕೆಲವರಿಗೆ ಸಡನ್ ಆಗಿ ವೇಟ್ ಲಾಸ್ ಆಗ್ತದೆ, ಇನ್ನು ಕೆಲವರಿಗೆ ಫ್ರೀಕ್ವೆಂಟ್ ಆಗಿ ಯೂರಿನ್ ಹೋಗ್ಬೇಕು ಅಂತ ಅನ್ಸುತ್ತೆ, ಅಥವಾ ಈಗಷ್ಟೇ ಊಟ ಮಾಡಿರ್ತೀರಾ ಮತ್ತೆ 1 ಅವರ್ ಆಗಿರಲ್ಲ ಮತ್ತೆ ಹಸಿವೆ ಆಗಿಲ್ಲ ಅನ್ಸುತ್ತೆ, ಅಥವಾ ಪದೇ ಸ್ವೀಟ್ ತಿನ್ಬೇಕಂತ ಆಸೆ ಆಗ್ತಿರ್ತದೆ. ಅದಕ್ಕೆ ಬಿಟ್ರೆ ಕೆಲವೊಬ್ಬರಿಗೆ ಕಣ್ಣೆಲ್ಲ ಮಂಜಾಗಿರ್ತದೆ, 1 ವರ್ಷ 2 ವರ್ಷ ಆದ್ಮೇಲೆ ಕಣ್ಣೆಲ್ಲ ಮಂಜಾಗ್ತಿರ್ತದೆ. ಈ ರೀತಿ ಯಾವುದೇ ಸಿಂಪ್ಟಮ್ಗಳು ನೀವು ಕಂಡು ಬಂದ್ರೆ, ಅಥವಾ ಅತಿಯಾದ ಬಾಯಾರಿಕೆ ಆಗ್ತಿದೆ, ಅಥವಾ ಕೈ ಕಾಲಲ್ಲಿ ಜೋಮ್ ಹಿಡ್ದಂಗೆ ಆಗ್ತಿದೆ, ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಆಗ್ತದೆ, ಈ ರೀತಿ ಏನೇ ಅನ್ಸಿದ್ರು ಕೂಡ ಇಮಿಡಿಯೇಟ್ ಆಗಿ ಐ ಥಿಂಕ್ ಡಾಕ್ಟರ್ ಸಲಹೆ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ಟು ಇದೊಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ನೀವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀರಾ ಅಷ್ಟು ಕಾಂಪ್ಲಿಕೇಶನ್ಗಳನ್ನ ನಿಮ್ಮ ಲೈಫಿಗೆ ನೀವೇ ಅಡ್ಕೊಳ್ತಿರ್ತೀರಾ. ಸೊ ದಯವಿಟ್ಟು ಇದನ್ನ ಸರಿಯಾದ ಸಮಯದಲ್ಲಿ ವೈದ್ಯರ ಸಲಹೆ ತಗೊಂಡು ಇದನ್ನು ರಿವರ್ಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟ. ಸೊ ಇಂಡಿಯಾ ಅಂತ ಬಂದಾಗ ಡಯಾಬಿಟಿಸ್ ಕ್ಯಾಪಿಟಲ್ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಇಂಡಿಯಾಲಿ ಡಯಾಬಿಟಿಸ್ ಇಷ್ಟೊಂದು ರ್ಯಾಪಿಡ್ ಆಗಿ ಬೆಳೆಯೋದಕ್ಕೆ ಏನ್ ಕಾರಣ ಅಂತ ನಿಮ್ಮ ಅಭಿಪ್ರಾಯ? ಐ ಥಿಂಕ್ ಬಿಕಾಸ್ ಒಂದು ನನಗೆ ಎದುರು ಕಡೆ ಕಾಣ್ತಕ್ಕಂಥದ್ದು ಮೆಟ್ರೋಗಳಲ್ಲಿ ಏನಾಗ್ತದೆ, ಅತಿಯಾದ ಸ್ಟ್ರೆಸ್ ಇದ್ದೇ ಇದೆ. ಸುಮ್ಮನೆ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗ್ಬೇಕಂದ್ರೆ ರೋಡಲ್ಲಿ ಟ್ರಾಫಿಕ್ ಇಂದ ಸ್ಟ್ರೆಸ್ ಆಗ್ಬಿಡ್ತದೆ. ಫಾರ್ ಎಕ್ಸಾಂಪಲ್ ಏನೋ ಸ್ವಂತ ವೆಹಿಕಲ್ ಅದನ್ನ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಂದು ಡೆಸ್ಟಿನೇಷನ್ ರೀಚ್ ಆಗೋಷ್ಟೊತ್ತಿಗೆ ಅತಿಯಾದ ಸ್ಟ್ರೆಸ್ ನಿಮಗೆ ರೋಡಲ್ಲಿ ಸಿಗ್ತದೆ. ಸೊ ಸ್ಟ್ರೆಸ್ ಒಂದು ಮುಖ್ಯ ಕಾರಣ ಅತಿಯಾದ ಡಯಾಬಿಟಿಸ್ ಜಾಸ್ತಿ ಆಗ್ತಿರೋದಕ್ಕೆ. ಇನ್ನೊಂದು ಲಾಡ್ ಆಫ್ ಫುಡ್, ತುಂಬಾ ಫುಡ್, ಅದರಲ್ಲಿ ಪರ್ಟಿಕ್ಯುಲರ್ಲಿ
ಸ್ಟ್ರೀಟ್ ಫುಡ್ಗಳಾಯ್ತು ಅಥವಾ ಆಚೆ ತಿನ್ನೋದಾಯ್ತು ಅಥವಾ ಪ್ಯಾಕ್ಡ್ ಫುಡ್ ಆಯ್ತು. ಮುಂಚೆ ಅದು 1-2 ಬ್ರ್ಯಾಂಡ್ ಚಾಕ್ಲೇಟ್ ಇರೋದು, ಈಗ ಒಂದು ಅಂಗಡಿಗೆ ಹೋಗ್ಬಿಟ್ರೆ 1000 ಬ್ರ್ಯಾಂಡ್ ಚಾಕ್ಲೇಟ್ಗಳು ಇರ್ತವೆ. ಅದು ರೀಜನಲ್ ಮತ್ತೆ ಇಂಟರ್ನ್ಯಾಷನಲ್ ಹೋದ್ರೆ ಅಲ್ಲೊಂದು 1000 ಬ್ರ್ಯಾಂಡ್ ಇರ್ತವೆ. ಸೊ ಇನ್ನು ಅತಿಯಾದ ಪ್ಯಾಕ್ಡ್ ಫುಡ್ ತಿನ್ನೋದು, ಅತಿಯಾದ ಸ್ಟ್ರೆಸ್ಸು, ಇವೆಲ್ಲವೂ ಕೂಡ ನಮ್ಗೆ ಡಯಾಬಿಟಿಸ್ಗೆ ಲೀಡ್ ಮಾಡ್ತಿದೆ. ಮತ್ತೆ ಇತ್ತೀಚೆಗೆ ಅತಿಯಾದ ಬಳಕೆ, ಮೈದಾ ಹಿಟ್ಟಿನ ಬಳಕೆ ತುಂಬಾ ಜಾಸ್ತಿ ಆಗಿದೆ. ಸೊ ಇವೆಲ್ಲವೂ ಕೂಡ ನಮ್ಗೆ ಡಯಾಬಿಟಿಸ್ ಜಾಸ್ತಿ ಮಾಡಕ್ಕೆ ಹೆಲ್ಪ್ ಆಗ್ತದೆ ಇಂಡಿಯಾದಲ್ಲಿ. ಓಕೆ ಸರ್, ಇನ್ನು ಡಯಾಬಿಟಿಸ್ ಇಂದ ಬಂದಾಗ ತುಂಬಾ ಜನ ಹೆರಿಡಿಟ್ರಿ ಅಂತ ಅನ್ಕೊಂಡ್ಬಿಡ್ತಾರೆ. ನಮ್ಮ ಅಪ್ಪಂಗಿತ್ತು, ನಮ್ಮ ಅಮ್ಮನಿಗಿತ್ತು, ಅಥವಾ ಅಜ್ಜಿಗಿತ್ತು, ತಾತಾಗಿತ್ತು, ಅದಕ್ಕೋಸ್ಕರ ನಮಗೂ ಬಂದಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಇದು ಇಷ್ಟಕ್ಕೆ ಸೀಮಿತನ ಅಥವಾ ಬೇರೆ ಒಂದು ಕಾರಣಗಳಿಂದ ಕೂಡ ಡಯಾಬಿಟಿಸ್ ಬರುತ್ತಾ ಹೇಗೆ ಅಂತ? ಇಬ್ಬರಿಗೂ ಬರುತ್ತೆ. ಅಂದ್ರೆ ಮನೇಲಿ ಇದೆ ಆಲ್ರೆಡಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ, ಲೆಟ್ಸ್ ಸೇ ಅಪ್ಪಂಗೆ ಮನೇಲಿ ಇಬ್ಬರು ಅಪ್ಪ ಅಮ್ಮ ಇರ್ತಾರೆ, ಇಬ್ಬರಿಗೆ ಅಪ್ಪಂಗೆ ಡಯಾಬಿಟಿಸ್ ಅಂತ ಅನ್ಕೊಳ್ಳೋಣ. ಅವಾಗ ನಿಮ್ಗೆ ಡಯಾಬಿಟಿಸ್ ಬರ್ತಕ್ಕಂಥ ಚಾನ್ಸಸ್ 40% ಇದೆ. ನಿಮ್ಗೆ ಬರ್ಲೇಬೇಕು ಅಂತಲ್ಲ, ಬರೀ 40% ಚಾನ್ಸಸ್ ಇದೆ. ಅಪ್ಪ ಅಮ್ಮ ಇಬ್ಬರಿಗೆ ಇದೆ ಅನ್ಕೊಳ್ಳಿ, ಅವಾಗ ಏನಾಗುತ್ತೆ 70% ಚಾನ್ಸಸ್ ಇದೆ ನಿಮ್ಗೆ ಬರುವಂತದ್ದು. ಬಟ್ ಅಲ್ಲೂ ಕೂಡ ನೀವು ಪ್ರಿವೆಂಟ್ ಮಾಡ್ಬೋದು. ಸರಿಯಾದ ಜೀವನ ಶೈಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅಲ್ಲೂ ಕೂಡ ಪ್ರಿವೆಂಟ್ ಮಾಡ್ಕೋಬಹುದು. ಹೆರಿಡಿಟಿ ಒಂದು ಕಾರಣ ಆದ್ರೆ, ನಾವು ಪಾಲನೆ ಮಾಡ್ತಕ್ಕಂಥ ಲೈಫ್ ಸ್ಟೈಲ್, ಅದರಿಂದ ಕೂಡ ನಮಗೆ ಡಯಾಬಿಟಿಸ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ. ಸುಮಾರು ಜನ ನಾವು ಈಗ ಟ್ರಾಫಿಕ್ ಪೊಲೀಸ್ ಆಯ್ತು ಅಥವಾ ಈ ಬಸ್ ಡ್ರೈವರ್ಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಅಥವಾ ಈ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಈ ಮೂರಲ್ಲಿ ಏನ್ ಕಾಮನ್ ಅಪ್ಪ ಅಂತಂದ್ರೆ, ಒಂದು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡೋರಿಗೆ ಸರಿಯಾದ ಕ್ವಾಲಿಟಿ ಆಫ್ ನಿದ್ದೆ ಆಗಲ್ಲ. ಸೊ ಮತ್ತೆ ಒಂದು ಅಗೇನ್ಸ್ಟ್ ದಿ ಸರ್ಕೇಡಿಯನ್ ರಿದಮ್ ಬಗ್ಗೆ ನಾವು ಅಗೇನ್ಸ್ಟ್ ಸರ್ಕೇಡಿಯನ್ ವರ್ಕ್ ಮಾಡ್ತಿದ್ವಿ, ಹೀಗಾಗಿ ಸರಿಯಾದ ನಿದ್ದೆ ಆಗಲ್ಲ. ಸೊ ಯಾರೆಲ್ಲ ಈ ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರಿಗಂತೂ ಡಯಾಬಿಟಿಸ್ ಬರೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ. ಟ್ರಾಫಿಕ್ ಪೊಲೀಸು ಅಥವಾ ಡ್ರೈವರು ಅಗೇನ್ ಹೇಳ್ದಂಗೆ ರೋಡಲ್ಲಿ ನಿಂತಿದ್ದಾಗ ಏನಾಗುತ್ತೆ, ಅತಿಯಾದ ಸ್ಟ್ರೆಸ್ಸಿಗೆ ಈಡಾಗ್ತಾರೆ. ಹೀಗಾಗಿ ಅವ್ರಿಗೂ ಕೂಡ ಡಯಾಬಿಟಿಸ್ ಬರ್ತದೆ. ತುಂಬಾ ಜನ ಸಫರ್ ಮಾಡೋರು ಬರ್ತಾರೆ. ಸೊ ಅಲ್ಲಿ ಸ್ಟ್ರೆಸ್ ಮುಖ್ಯ ಕಾರಣ ಆಗ್ತದೆ. ಸೊ ಸರಿಯಾದ ಜೀವನ ಶೈಲಿ ಇಲ್ಲದಾಗ, ಸರಿಯಾದ ಆಹಾರ ಪದ್ಧತಿನ ಪಾಲನೆ ಮಾಡಿಲ್ಲ ಅಂತಂದ್ರೂ ಕೂಡ ಡಯಾಬಿಟಿಸ್ ಬರ್ತದೆ. ಮುಂಚೆ ಬೈ ಡಿಫಾಲ್ಟ್, ಯಾಕಂದ್ರೆ ನಮ್ಗೆ ಆಚೆ ತಿನ್ನಕ್ಕೆ ಅಷ್ಟು ಆಪ್ಷನ್ ಇರಲಿಲ್ಲ, ಪ್ಯಾಕ್ಡ್ ಫುಡ್ ಅಷ್ಟು ಆಚೆ ಇರಲಿಲ್ಲ. ಇವಾಗ ಅದೆಲ್ಲ ಬಂದು ಏನಾಗಿದೆ ಅಂತಾರೆ, ಈ ಪ್ಯಾಕ್ಡ್ ಫುಡ್ ಯಾಕೆ ಹೇಳ್ತೀನಿ, ಪ್ಯಾಕ್ಡ್ ಫುಡ್ ಅಲ್ಲಿ ಒಂದು ಪ್ರಿಸರ್ವೇಟಿವ್ ಹಾಕಿರ್ತೀವಿ. ಸೊ ಇವೆಲ್ಲವೂ ಕೂಡ ನಮ್ಗೆ ಡಯಾಬಿಟಿಸ್ ಬರೋಕ್ಕೆ ಕಾರಣ ಮಾಡ್ಕೊಡ್ತಿದ್ದೆ. ಮುಂಚೆ ಏನಂತಾರೆ, ಬರೀ ಫ್ಯಾಮಿಲಿ ಇತ್ತು ನನಗೆ ಬರ್ತಿತ್ತು ಅಂತಿತ್ತು. ಇವಾಗ ಪ್ರತಿಯೊಬ್ರು ಒಂದು ಅತಿಯಾದ ಆಚೆ ಕಡೆ ಫುಡ್ ತಿನ್ನೋದಾಯ್ತು, ಪ್ಯಾಕ್ಡ್ ಫುಡ್ ತಿನ್ನೋದಾಯ್ತು, ಅದೆಲ್ಲದಿಂದ ಕೂಡ ನಮಗೆ ಡಯಾಬಿಟಿಸ್ ಬರೋ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಓಕೆ ಸರ್, ಇನ್ನು ಆಯುರ್ವೇದಿಕ್ ಮೆಡಿಸನ್ ಮಾಡರ್ನ್ ಮೆಡಿಸನ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಡಿಫ್ರೆಂಟ್, ಎಸ್ಪೆಷಲಿ ಡಯಾಬಿಟಿಸ್ ವಿಷಯಕ್ಕೆ ಅಂತ? ಆಯುರ್ವೇದಿಕ್ ಅನ್ನೋದ್ ಬದಲಿಗೆ ಸುಮಾರು ಮೆಡಿಸಿನ್ಗಳು ಕಂಟ್ರೋಲ್ ಬಗ್ಗೆ ಮಾತಾಡ್ತೇವೆ. ನಾನು ಗುಡುಚಾರದ ಮೆಡಿಸಿನ್ಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಗುಡುಚಾರದಲ್ಲಿ ನಾವೇನ್ ಪ್ಲಾನ್ ಮಾಡ್ತೀವಿ ಅಂದ್ರೆ, ರಿವರ್ಸ್ ಹೇಗೆ ಮಾಡುವುದು ನಿಮ್ಮ ಡಯಾಬಿಟಿಸ್ ಅಂತ ಹೇಳ್ಬಿಟ್ಟು. ಟೈಪ್ 2 ಡಯಾಬಿಟಿಸ್ ಅಲ್ಲಿ 3 ಸಮಸ್ಯೆಗಳಿರ್ತವೆ, ರೈಟ್? ಸೊ ಒಂದು, ನಿಮ್ಮ ಪ್ಯಾಂಕ್ರಿಯಾಸ್ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರಲ್ಲ, ಅಥವಾ ಸರಿಯಾದ ಕ್ವಾಲಿಟಿ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರಲ್ಲ, ಅಥವಾ ನಮ್ಮ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗಿರ್ತದೆ. ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಆದ್ರೂ ಕೂಡ ನಮ್ಮ ಸೆಲ್ಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ, ಇದೇ ಇನ್ಸುಲಿನ್ ಹಾರ್ಮೋನ್ ಅಂತ ಹೇಳ್ಬಿಟ್ಟು. ಈ 3 ಸಮಸ್ಯೆಗಳು ಇರ್ತವೆ. ನಾವು ಗುಡಿಚಾರದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಈ 3 ಸಮಸ್ಯೆಗಳನ್ನ ಹೇಗೆ ನಾವು ರೂಟ್ ಇಂದ ಫಿಕ್ಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಔಷಧಿಗಳು ಕೆಲಸ ಮಾಡ್ತೇವೆ. ಇನ್ನು ಸರ್ವೇ ಸಾಮಾನ್ಯವಾಗಿ ಒಂದು ರಫ್ ಭಾಷೆಯಲ್ಲಿ ಹೇಳ್ಬೇಕು, ಏನ್ ಮಾಡ್ತೇವೆ, ಏನು ತಗೊಳ್ತಕ್ಕಂಥ ಎಕ್ಸಿಸ್ಟಿಂಗ್ ಮೆಡಿಸಿನ್ಗಳು, ಇಷ್ಟು ದಿವಸದ ಮೆಡಿಸಿನ್ ತಗೊಳ್ತಿದ್ದೀರಾ, 10 ವರ್ಷದಿಂದ 15 ವರ್ಷದಿಂದ ಮೆಡಿಸಿನ್ ತಗೊಳ್ತಿದ್ದೀರಾ, ಅಂದ್ರೂ ಕೂಡ ಕಡಿಮೆ ಆಗ್ತಿಲ್ಲ ಅಂತಂದ್ರೆ, ಸಿಂಪಲ್ ಅತಿಯಾದ ಶುಗರ್ ಬಾಡಿ ಪ್ರೊಡ್ಯೂಸ್ ಆಗ್ತಿದೆ. ಆ ಶುಗರ್ ಆಚೆ ಹೇಗೆ ಕಳಿಸ್ಬೇಕು ಅನ್ನೋ ಒಂದು ರಫ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಅದೊಂದೇ ಮಾಡುತ್ತಂತಲ್ಲ, ಆ ಅತಿಯಾದ ಶುಗರ್ ನಮ್ಮ ದೇಹದಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ ಆಚೆ ಹೇಗೆ ಕಳಿಸೋದು, ಅಷ್ಟು ಕೆಲಸ ಮಾತ್ರ ಮಾಡ್ತೀವಿ. ಇದು ಯಾವುದು 3 ಸಮಸ್ಯೆಗಳಿರ್ತದೆ ರೂಟ್ ಕಾಸ್ ಇಂದ ಫಿಕ್ಸ್ ಮಾಡೋ ಪ್ರಯತ್ನ ಮಾಡ್ತಿಲ್ಲ. ಗುಡಿಚಾರದ ಔಷಧಿಗಳು ಈ 3 ಸಮಸ್ಯೆಗಳನ್ನ ರೂಟ್ ಕಾಸ್ ಇಂದ ಫಿಕ್ಸ್ ಮಾಡೋದ್ರಿಂದ ನಿಮ್ಗೆ ಡಯಾಬಿಟಿಸ್ ಅನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಜೀವನವನ್ನು ನಡೆಸಬಹುದು. ಓಕೆ ಸರ್, ಇನ್ನು ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗೋಕ್ಕಿಂತ ಮುಂಚೆನೆ ಡಯಾಬಿಟಿಸ್ ನ ಡಿಟೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ಆಲ್ರೆಡಿ ಹೇಳ್ದಂಗೆ ಏನಾಗುತ್ತೆ ಅಂದ್ರೆ, ಇದು ಯಾವುದೇ ಒಂದು ಸಿಂಪ್ಟಮ್ ಕಂಡು ಬಂದಾಗ, ಅತಿಯಾದ ನಿಮಗೆ ವೈರಟ್ಟಿ ಆಗ್ತಿದೆ ಅಥವಾ ತುಂಬಾ ಸುಸ್ತಾಗ್ತಿದೆ, ಸಡನ್ ಆಗಿ ವೆಯ್ಟ್ ಲಾಸ್ ಆಗ್ತಿದೆ, ಈ ಥರದ್ದು ಏನೇ ಸಿಂಪ್ಟಮ್ಗಳು ಕಂಡು ಬಂದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಇಮಿಡಿಯೇಟ್ ಆಗಿ ನಿಮ್ಮ ವೈದ್ಯರ ಸಲಹೆ ತಗೊಳ್ಳಿ. ಶುಗರ್ ಟೆಸ್ಟ್ ಮಾಡೋದೇನು ಕಾಸ್ಟ್ಲಿ ಆಗಲ್ಲ, 50-100 ರೂಪಾಯಿ ಕೊಟ್ಟರು ಕೂಡ ನಿಮ್ಗೆ ಶುಗರ್ ಟೆಸ್ಟ್ ಮಾಡ್ಬೋದು. ಅದನ್ನು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ನೆಗ್ಲೆಕ್ಟ್ ಮಾಡಿ ಒಂದು ಫಿಯರ್ ಇರ್ತದೆ. ಫಸ್ಟ್ ಮೈಂಡ್ ಎಕ್ಸೆಪ್ಟ್ ಮಾಡ್ಕೊಳಲ್ಲ, ನನಗೂ ಶುಗರ್ ಬರ್ಬೋದಾ, ಬಂದಿರುತ್ತಾ ಅಂತ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ. ಹಿಂಗಾಗಿ ಏನಾಗ್ತದೆ ಅಂದ್ರೆ, ತುಂಬಾ ಜನ ಅವಾಯ್ಡ್ ಮಾಡ್ತಾ ಹೋಗ್ತಾರೆ, ನನಗೆ ಬಂದಿರಲ್ಲ ಅಂತ ಹೇಳ್ಬಿಟ್ಟು. ನಿಮ್ಗೆ ಎದುರುಗಡೆ ಹೇಳೋದಿಲ್ಲ, ಒಂದಷ್ಟು ಶುಗರ್ ಸ್ಟ್ರಿಪ್ ತಗೊಳ್ಳಿ, ಆಚೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಸಿಂಪಲ್ ಟೆಸ್ಟ್. ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಅಲ್ಲಿ ಏನಾದ್ರು ನಿಮ್ಗೆ ಪಾಸಿಟಿವ್ ಸೈನ್ಗಳು ಕಂಡು ಬಂದ್ರೆ ಖಂಡಿತವಾಗಿಯೂ ಒಂದು ವೈದ್ಯರ ಸಲಹೆ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಎಷ್ಟು ಡಿಲೇ ಮಾಡ್ತಾ ಹೋಗ್ತೀರಾ, ಅಷ್ಟು ಕಾಂಪ್ಲಿಕೇಶನ್ಗಳನ್ನ ನಿಮ್ಮ ಲೈಫಲ್ಲಿ ಹೇಳ್ಕೊಳ್ತಾ ಹೋಗ್ತೀರಾ. ಮೊನ್ನೆ ಒಬ್ಬ 28 ವರ್ಷದ ಹುಡುಗ ಆಲ್ರೆಡಿ ಕಣ್ಣು ಕಳ್ಕೊಂಡಿದ್ದಾನೆ, ಕಾಲು ಕಳ್ಕೊಂಡಿದ್ದಾನೆ. ಅದು ನೋಡಕ್ಕೆ ಬೇಜಾರಾಗ್ತದೆ. ಯಾಕಂದ್ರೆ ಇವೆಲ್ಲ ಪ್ರಿವೆಂಟ್ ಮಾಡ್ಬೋದ್ರಿ. ನಾವ್ ಹೇಳಿದ್ರೆ ತುಂಬಾ ಜನ ಬರ್ತಾರೆ, ಇಷ್ಟು ಸಿಂಪಲ್ ಆಗಿ ಪ್ರಿವೆಂಟ್ ಮಾಡ್ತಕ್ಕಿರ್ತಕ್ಕಂಥ ಕೇಸ್ಗಳನ್ನ ಇವರ ನೆಗ್ಲಿಜೆನ್ಸ್ ಇಂದ
ಈ ಮಟ್ಟಕ್ಕೆ ಹೋಗಿರ್ತಾರೆ. ಅದರ ಅವಶ್ಯಕತೆ ಇಲ್ಲ. ಸರಿಯಾದ ಟೈಮಲ್ಲಿ ಸರಿಯಾದ ಚಿಕಿತ್ಸೆ ತಗೊಳ್ಳಿ, ಸರಿಯಾದ ವೈದ್ಯರ ಸಲಹೆ ತಗೊಳ್ಳಿ, ಅದನ್ನು ಪ್ರಿವೆಂಟ್ ಮಾಡಿ. ಯಾಕೆ ಹೆಚ್ಚು ಕಾಂಪ್ಲಿಕೇಶನ್ ಮಾಡ್ತಾ ಹೋಗ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇದಿಷ್ಟು ನೀವು ಡಯಾಬಿಟಿಸ್ ಬಗ್ಗೆ ಬೇಸಿಕ್ ಅವೇರ್ನೆಸ್ ಕೊಟ್ರಿ. ಇನ್ನು ಸೊಲ್ಯೂಷನ್ಸ್ ಬಗ್ಗೆ, ಟ್ರೀಟ್ಮೆಂಟ್ ಬಗ್ಗೆ ಹೋಗೋದಂದ್ರೆ ಟೈಪ್ 2 ಡಯಾಬಿಟಿಸ್ನ ಗುಡುಚಿ ಆಯುರ್ವೇದದಲ್ಲಿ ರಿವರ್ಸ್ ಮಾಡ್ಬೋದಾ ಹೇಗೆ ಅಂತ? ಹೌದು, ಗುಡುಚಿ ಆಯುರ್ವೇದದಲ್ಲಿ ಟೈಪ್ 2 ಡಯಾಬಿಟಿಸ್ ಅನ್ನು ಖಂಡಿತವಾಗಿ ರಿವರ್ಸ್ ಮಾಡ್ಬೋದು. ನಿಮ್ಗೆ ಏನಾದರೂ ಕಾಂಪ್ಲಿಕೇಶನ್ಸ್ಗಳಾಗಿದ್ದರೆ ಮೇ ಬಿ ಒನ್ ಮೆಡಿಸಿನ್ಸ್ ಮೇಲೆ ಇರಬೇಕಾಗುತ್ತೆ. ಈಗ ತುಂಬಾ ಜನ ಆಲ್ರೆಡಿ ಹೇಳ್ದಂಗೆ ಈ ಹುಡುಗಂದು ಕಿಡ್ನಿ ತುಂಬಾ ಡ್ಯಾಮೇಜ್ ಆಗಿದೆ, ಕಣ್ಣು ಹಾಳಾಗಿದೆ. ಈಗ ಅಂತ ಕೇಸಲ್ಲಿ ರಿವರ್ಸಲ್ ನಾವು ಪ್ರಾಮಿಸ್ ಮಾಡಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಫರ್ದರ್ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡ್ಬೋದು. ಬಟ್ ಯಾರೆಲ್ಲ ಸುಮಾರು ನಾನು 20 ವರ್ಷದಿಂದ ಬರೀ ಇನ್ಸುಲಿನ್ ತಗೊಳ್ತಿದ್ದೀನಿ, ಕಳೆದ 20 ವರ್ಷದಿಂದ ಮೆಡಿಸಿನ್ ತಗೊಳ್ತೀನಿ ದಿನಕ್ಕೆ 8-10, ಅಂಥವ್ರಿಗೆಲ್ಲ ನಾವು ಡಯಾಬಿಟಿಸ್ ಅನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು. ತುಂಬಾ ಜನ 70-80 ವಯಸ್ಸಲ್ಲಿ ಇರ್ತಾರೆ, ಅವ್ರು ಬರೀ ಮೆಡಿಸಿನ್ಸ್ ಅಥವಾ ಇನ್ಸುಲಿನ್ ತಗೊಂಡಿರ್ತಾರೆ, ಯಾವುದೇ ಕಾಂಪ್ಲಿಕೇಶನ್ ಆಗಿರಲ್ಲ. ಅಂತ ಕೇಸಲ್ಲಿ ಕೂಡ ನಾವು ಡಯಾಬಿಟಿಸ್ ಅನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು. ಓಕೆ ಸರ್, ಗುಡುಚಿ ಆಯುರ್ವೇದದ ಮೆಡಿಸಿನ್ ಯಾವ ರೀತಿ ವರ್ಕ್ ಆಗುತ್ತೆ? ಇನ್ಸುಲಿನ್ ಡಿಪೆಂಡೆನ್ಸಿ ಆಗಲಿ, ಟ್ಯಾಬ್ಲೆಟ್ಸ್ ಕಮ್ಮಿ ಮಾಡೋದಕ್ಕಾಗಲಿ, ಅದು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ? ನಮ್ಮ ಒಂದು ಔಷಧಿಗಳು, ಗುಡುಚಿ ಆಯುರ್ವೇದ ಔಷಧಿಗಳು ಮುಖ್ಯವಾಗಿ 2 ಕೆಲಸವನ್ನು ಮಾಡ್ತದೆ. ಒಂದು ಬೀಟಾ ಸೆಲ್ ಫಂಕ್ಷನ್. ಈ ಬೀಟಾ ಸೆಲ್ ಇಂದಾನೆ ಬೇಸಿಕಲಿ ಈ ಇನ್ಸುಲಿನ್ ಉತ್ಪತ್ತಿ ಆಗೋದು. ಈ ಬೀಟಾ ಸೆಲ್ ಫಂಕ್ಷನ್ ಅನ್ನು ಆಕ್ಟಿವೇಟ್ ಮಾಡುತ್ತೆ ಒಂದು. ಇನ್ನೊಂದು ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ತಾ ಬರ್ತದೆ. ಇವೆರಡೂ ಮಾಡೋದ್ರಿಂದ ನಮ್ಮ ಬಾಡಿನ ಒಂದು ರಿಸೆಟ್ ಮೋಡಿಗೆ ಹೋಗ್ಬಿಡ್ತದೆ. ಯಾವಾಗ ನಿಮ್ ಬಾಡಿ ರಿಸೆಟ್ ಮೋಡಿಗೆ ಹೋಗ್ಬಿಡ್ತದೆ, ಈ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೇಗಿದ್ರಿ ಹಾಗಿರ್ತೀರಾ. ಸೊ ಈ ರೀತಿ ನಮ್ಮ ಔಷಧಿಗಳು ವರ್ಕ್ ಮಾಡಿ ನಿಮ್ಗೆ ಡಯಾಬಿಟಿಸ್ ನ ರಿವರ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಸರ್, ಇನ್ನು ಟೈಪ್ 2 ಡಯಾಬಿಟಿಸ್ ಇರ್ಬೋದು, ಟೈಪ್ 1 ಡಯಾಬಿಟಿಸ್ ಇರ್ಬೋದು, ಇನ್ನು ಆಯುರ್ವೇದಿಕ್ ಟ್ರೀಟ್ಮೆಂಟು ಎಷ್ಟು ಸೇಫ್ ಡಯಾಬಿಟಿಸ್ ಪೇಷಂಟ್ಗೆ ಅಂತ? ಐ ಥಿಂಕ್ ತುಂಬಾ ಜನ 20 ವರ್ಷದಿಂದ 30 ವರ್ಷದಿಂದ ಮಾತ್ರೆ ತಗೊಳ್ತಿರ್ತಾರೆ, ಗುಡುಚಿ ಆದಾಗ ಬರ್ತಾರೆ, 6 ತಿಂಗಳಲ್ಲಿ ಡಯಾಬಿಟಿಸ್ ರಿವರ್ಸ್ ಮಾಡ್ತಿದೀವಿ. ಇನ್ಸುಲಿನ್ ಪೇಷಂಟ್ಸ್ ಇದ್ರೆ 3-4 ತಿಂಗಳಲ್ಲಿ ಆಗಷ್ಟೊತ್ತಿಗೆ ಇನ್ಸುಲಿನ್ ಎಲ್ಲ ಬಿಟ್ಟಿರ್ತಾರೆ. ಇವಾಗ ನೀವ್ ಹೇಳಿ ಯಾವ್ದು ಸೇಫ್? ಆಯುರ್ವೇದ ಸೇಫಾ, ಗುಡುಚಿ ಆಯುರ್ವೇದ ಸೇಫಾ, ಅಥವಾ 20 ವರ್ಷದಿಂದ ಮೆಡಿಸಿನ್ ತಗೊಳ್ತಿರೋದು ಸೇಫಾ? ಗುಡುಚಿ ಆಯುರ್ವೇದ. ಸೊ ದಟ್ ಇಸ್, ಐ ಥಿಂಕ್ ದಟ್ಸ್ ಅಪ್ರೋಚ್. ಯಾಕಂತಂದ್ರೆ ತುಂಬಾ ಜನ ತುಂಬಾ ಸಫರ್ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ, ಒಂದೇ ಒಂದು ಮಾತು ಹೇಳೋದಂದೆ, ಅವ್ರ ತಾಯಿ ಬಂದಿರೋ, ಅವ್ರ ಮಗ ಸರ್ಜನ್ ಅಂತೆ. ಅವರು ನನ್ನ ಮಗ ಸರ್ಜನ್ ಇದ್ದಾನೆ ಒಳ್ಳೆ ಹಾಸ್ಪಿಟಲ್ ಅಲ್ಲಿ, ಅವ್ರಿಗಿರೋ ಬರೋ ಎಲ್ಲ ಡಾಕ್ಟರ್ಸ್ ಗೊತ್ತು. ಒಂದೇ ಸಮಸ್ಯೆ ಏನಂದ್ರೆ ಪ್ರತಿ ಸಲ ಈಗ ನನಗೆ ಸಮಸ್ಯೆ ಇದೆ ಗೊತ್ತು ಅಂತ ಹೇಳ್ತೀನಿ, ಅದಕ್ಕೊಂದು ಮಾತ್ರೆ ಕೊಡ್ತಾರೆ. ಮತ್ತೆ 3 ತಿಂಗಳಾದ ಮತ್ತೊಂದು ಸಮಸ್ಯೆ ಅಂತ ಹೇಳ್ತೀನಿ, ಅದಕ್ಕೊಂದು ಮಾತ್ರೆ ಸೇರಿಸ್ತಾರೆ. ಮಾತ್ರೆ ಸೇರಿಸಿ ದಿನಕ್ಕೆ 20 ಮಾತ್ರೆ ತಗೊಳ್ತಿದ್ದೀನಿ, ಸಾಕಾಗೋಗಿದೆ. ಕಡಿಮೆ ಮಾಡೋ ಮಾತ್ರೆ ಆಡಲ್ಲ ಅವರು. ಅದಕ್ಕೆ ನಿಮ್ದೇನೋ ನೀವು ಮಾತ್ರೆ ಎಲ್ಲ ಜೀವನ ನಡೆಸ್ಬೋದು ಅಂತ ಹೇಳ್ತಿದ್ರಲ್ಲ, ನಿಮ್ಮ ಹತ್ರ ಬಂದೆ ಅಂತಂದ್ರು. ಅವ್ರು ಬಂದ್ರು, ಇವತ್ತೆಲ್ಲ ಮಾತ್ರೆ ನಿಲ್ಸಿದ್ವಿ. ಅವ್ರಿಗೆ ಖುಷಿಯಾಗಿದ್ದಾರೆ. ಅವ್ರು ಹೇಳ್ತಾರೆ, ಅವರ ಚಿಕ್ಕ ಮಗನಿಗೂ ಕೂಡ, ಒಬ್ಬ ದೊಡ್ಡ ಮಗ ಡಾಕ್ಟರ್ ಒಳ್ಳೆ ಹಾಸ್ಪಿಟಲ್ ಇದ್ದಾರೆ, ಬಟ್ ಚಿಕ್ಕ ಮಗನಿಗೂ ಕೂಡ ಇಲ್ಲೇ ಕರ್ಕೊಂಡ್ ಬರ್ತಾರೆ. ಸೊ ಹೀಗಾಗಿ ಅಂದ್ರೆ ನೀವು ಖುದ್ದಾಗಿ ಅನುಭವಿಸ್ಬೇಕು. ಔಷಧ ಮುಕ್ತ ಜೀವನ ಬಗ್ಗೆ ನಾವು ಮಾತಾಡ್ತೀವಿ. ಕೇವಲ 6 ತಿಂಗಳು ನಿಮ್ಮ ಜೀವನ ನಿಮ್ಗೆ ಗುಡಿಚಾರದ ಕೊಟ್ರೆ ನೀವು ಒಂದು ಔಷಧ ಮುಕ್ತ ಜೀವನವನ್ನು ಅನುಭವಿಸ್ಬೋದು. ಆ ಒಂದು ಒಳ್ಳೆ ಜೀವನ, ಹೆಲ್ದಿ ಜೀವನ ಅನುಭವಿಸ್ಬೇಕು ಅಂತಂದ್ರೆ ಗುಡಿಚಾರದ ಬರಬೇಕು. ಓಕೆ ಸರ್, ಇಷ್ಟು ನೀವು ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರಿ. ಇನ್ನು ಯಾವುದೇ ಒಬ್ಬ ಮನುಷ್ಯನಿಗೆ ಇನ್ನು ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಫುಡ್ ಇರ್ಬೋದು, ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟು. ಇನ್ನು ಡಯಾಬಿಟಿಸ್ ಪೇಷಂಟ್ಗೆ ಅದನ್ನ ಜಾಸ್ತಿ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾರೆ. ಸೊ ಈಗ ಫುಡ್ ವಿಷಯಕ್ಕೆ ಬರೋದಾದ್ರೆ, ಈಗ ಡಯಾಬಿಟಿಸ್ ಇರೋ ಪೇಷಂಟು ಇಂಥ ಫುಡ್ ತಿನ್ನಲೇಬಾರ್ದು ಅಂತಂದ್ರೆ ಯಾವ ಫುಡ್ ಸರ್ ಅದನ್ನು ತಿನ್ನಲೇಬಾರ್ದು? ಐ ಥಿಂಕ್ ಫಸ್ಟ್ ಮೈದಾ ಅವಾಯ್ಡ್ ಮಾಡಿ. ಅತಿಯಾದ ಮೈದಾ ಬಳಕೆ ಮಾಡ್ತಿದ್ರೆ ಅದನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ವೈಟ್ ರೈಸ್ ಆದಷ್ಟು ಕಡಿಮೆ ಮಾಡಿ. ಅದ್ರ ಬದಲು ರೈಸೇ ತಿನ್ಬಾರ್ದಾ ಹೇಗೆ? ವೈಟ್ ರೈಸ್ ತಿನ್ಬೇಡಿ, ಆದಷ್ಟು ಮೋರ್ ಪಾಲಿಶ್ಡ್ ಏನಿರ್ತದಲ್ಲ ಅದನ್ನ ತಿನ್ಬೇಡಿ ಅಂತ ಹೇಳೋದು. ವೈಟ್ ರೈಸ್ ತಿನ್ನಕ್ ಹೋಗ್ಬೇಡಿ, ಮತ್ತೆ ಮೈದಾ ತಿನ್ನಕ್ ಹೋಗ್ಬೇಡಿ. ಓಕೆ, ಅಂದ್ರೆ ಬ್ರೌನ್ ರೈಸ್ ತಿನ್ಬೋದಾ, ರೆಡ್ ರೈಸ್ ತಿನ್ಬೋದಾ? ಪರ್ಟಿಕ್ಯುಲರ್ ರಾಜಮುಡಿ ರೈಸ್ ನಾವು ಹೈಲಿ ರಿಕಮೆಂಡ್ ಮಾಡೋದು. ಇನ್ಫ್ಯಾಕ್ಟ್ ಸುಮಾರು ಬೇರೆ ಬೇರೆ ವೆರೈಟೀಸ್ ಆಫ್ ರೈಸ್ ಮಾಡಿದ್ವಿ, ಬಟ್ ಪರ್ಟಿಕ್ಯುಲರ್ಲಿ ರಾಜಮುಡಿ ರೈಸ್, ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರಿಗೆ ರಾಜಮುಡಿ ರೈಸ್ ತುಂಬಾ ಒಳ್ಳೇದು. ಡಯಾಬಿಟಿಕ್ ಇದ್ದಾರೆ ಅವರಿಗೆ ರಾಜಮುಡಿ ರೈಸ್ ತಗೊಳ್ಳಿ ಅಂತ ಹೇಳ್ತೀವಿ. ಚಪಾತಿ ತಿನ್ನೋರಾದ್ರೆ ಅವರಿಗೆ ಜವೆ ಗೋಧಿ ಚಪಾತಿ ತಿನ್ನಿ ಅಂತ ಹೇಳ್ತೀವಿ. ಇವೆರಡು ಬದಲಾವಣೆ ಮಾಡಿದ್ರು ಕೂಡ ತಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಅವರಿಗೆ ಒಂದು ಒಳ್ಳೆಯ ಒಂದು ಫಲಿತಾಂಶ ಸಿಗ್ತಾ ಹೋಗ್ತದೆ. ಓಕೆ, ನೀವೀಗ ಜವೆ ಗೋಧಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಗೋಧಿಗೂ ಜವೆ ಗೋಧಿಗೂ ಡಿಫ್ರೆನ್ಸ್ ಇಲ್ಲ, ಗ್ಲೂಟೆನ್ ಫ್ರೀ ಅನ್ನೋದು ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಐ ಥಿಂಕ್ ಸೈನ್ಸ್ ಬಗ್ಗೆ ಹೇಳೋದಕ್ಕಿಂತ ಆರ್ಟ್ ಬಗ್ಗೆ ಹೇಳ್ತೀನಿ. ಆರ್ಟ್ ಬಗ್ಗೆ ಏನಂತಂದ್ರೆ, ಈಗ ಒಂದ್ ಕಡೆ 10 ಚಪಾತಿ ತಿಂತಾರ, ಮಲ್ಟಿಗ್ರೇನ್ ಅಥವಾ ಅದು ಮಿಕ್ಸೋ ಇದು ಮಿಕ್ಸ್ ತಿಂತಾರ. ಒಂದ್ಸಲ ಜವೆ ಗೋಧಿ ತಿಂದು ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಇವತ್ತು ಚಪಾತಿ ಊಟ ಮಾಡಿದೇನಪ್ಪ ಅನ್ನೋ ಫೀಲಿಂಗ್ ಬರ್ತದೆ. ಫೈಬರ್ ಕಂಟೆಂಟ್ ಇರುತ್ತೆ, ಟೇಸ್ಟ್ ಕೂಡ. ದಿಸ್ ಇಸ್ ಲೆಸ್ ಅಡಲ್ಟ್ರೇಟೆಡ್. ಮತ್ತೆ ಯಾವ್ದಾವ್ದು ನಮ್ಮ ಯಾವ ಕಲ್ಚರ್ ಅಲ್ಲಿ ನಮ್ಗೆ ಹೇಳಿಲ್ಲ, ಈ 5 ಧಾನ್ಯ ಮಿಕ್ಸ್ ಮಾಡಿ ನೀವು ಚಪಾತಿ ಮಾಡಿದೀನಿ ನಮ್ಗೆ ಎಲ್ಲೂ ಹೇಳಿಲ್ಲ. ಯಾವ್ದ್ರಲ್ಲಿ ಮಲ್ಟಿಗ್ರೇನ್ ಆಟ ಮಾಡಿದ್ದು ಅವಶ್ಯಕತೆ ಇಲ್ಲ. ಜವೆ ಗೋಧಿ
ಶುದ್ಧವಾದ ಗೋಧಿ ತಗೊಳ್ಳಿ, ಊಟ ಮಾಡಿ, ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ಅಂದ್ರೆ ಅವತ್ತಿನ ದಿವಸ ಚಪಾತಿ ಊಟ ಮಾಡಿ ಅಂತ ಹೇಳ್ತಾರೆ. ತುಂಬಾ ಜನರಿಗೆ ನಾವು ಈ ಡಯಾಬಿಟಿಸ್ ಇವರ್ಸ್ ಆದ್ಮೇಲೂ ಕೂಡ ಇದೇ ಊಟನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಅದ್ರ ಸ್ವಾದ ಗೊತ್ತಾಗ್ಬಿಡುತ್ತದೆ. ಓಕೆ ಸರ್, ಇನ್ನು ಯಾವ್ದು ಸೂಪರ್ ಫುಡ್ ಅಂತ ಇದೆ ಡಯಾಬಿಟಿಸ್ ನ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡೋಕೆ ಯಾವ ಫುಡ್ ತಿನ್ಬೇಕು ಅಂತ ಹೇಳ್ತೀರಾ? ಈಗ ತಿನ್ಬಾರ್ದು ಯಾವ್ದು ತಿನ್ಬಾರ್ದು ಅಂತ ಹೇಳಿದ್ರೆ ಯಾವ್ದು ತಿನ್ಬೇಕು ಅಂತ ಹೇಳ್ತೀರಾ? ಈಗ ಯಾವುದೇ ತಿಂದ್ರೆ ಕಡಿಮೆ ಆಗುತ್ತೆ ಅಥವಾ ಕಂಟ್ರೋಲ್ ಮಾಡುವಂತದ್ದು ಅದನ್ನ ಅಂದ್ರೆ ಜನ ಅದನ್ನ ಮಿಸ್ಯೂಸ್ ಮಾಡ್ತಾರೆ. ಅವಾಗ ಏನಾಗ್ತದೆ, ನಾವು ಯಾವ್ದೊಂದು ಫಾರ್ ಎಕ್ಸಾಂಪಲ್ ನೀವು ನೇರಳೆ ಹಣ್ಣು ತಿನ್ನಿ ಅಂತ ಹೇಳಿ ಅದೇನ್ ಮಾಡ್ತಾರೆ, ಮಿಸ್ಯೂಸ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ದಿನಕ್ಕೆ ಒಂದು 10 ದಿಂದ 20 ಓಡೋದಾಗಕ್ಕೆ ಶುರು ಆಗ್ತದೆ. ಇದೇನ್ ಬರೀ ಫುಡ್ ಅಲ್ಲ, ಯಾವ್ದು ಅತಿಯಾಗಿ ಆಗ್ಬಾರ್ದು. ದರ್ ಇಸ್ ನೋ ಫುಡ್ ದಟ್ ವಿಲ್ ಸೇ ಓಕೆ ಇದನ್ನ ತಗೊಂಡ್ರೆ ನನಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಆ ರೀತಿ ದೃಷ್ಟಿಕೋನ ನೋಡ್ಬಾರ್ದು. ಯಾವುದೇ ಒಂದು ಲೋ GI ಫುಡ್ ಇದನ್ನ ನೀವು ಕಂಟ್ರೋಲ್ ಮಾಡಬೇಕು ಅಂತಂದ್ರೆ, ಕೆಲವರಿಗೆ ತುಂಬಾ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋದಿರ್ತದೆ. ಕಂಟ್ರೋಲ್ ಮಾಡಲ್ಲ ಲೋ GI ಫುಡ್ ತಗೊಳ್ಳಿ, ರೈಟ್? ಯಾವ್ದು ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ತಗೊಳ್ಳಿ. ಬಟ್ ರಿವರ್ಸ್ ಮಾಡಬೇಕು ಅಂತಂದ್ರೆ ಸಿಸ್ಟಮೆಟಿಕ್ ಪ್ರಾಸೆಸ್, ಗುಡಿಚಾರದಲ್ಲಿ ಒಂದು 6 months ಸಿಸ್ಟಮೆಟಿಕ್ ಪ್ರಾಸೆಸ್ ಹಾಕಿದ್ವಿ. ಆ ಪ್ರೊಸೆಸ್ ಅನ್ನ ಫಾಲೋ ಮಾಡಿದ್ರೆ ಖಂಡಿತವಾಗಿ ರಿವರ್ಸ್ ಮಾಡಬಹುದು. ಬರೀ ಕಂಟ್ರೋಲ್ ಮಾಡೋದಿಲ್ಲ, ರಿವರ್ಸ್ ಮಾಡ್ಕೊಂಡು ಅವರು ಮುಂಚೆ ಈಗ ಸಪೋಸ್ ಏನಾಗ್ತಂತಂದ್ರೆ ರಿವರ್ಸ್ ಆದ್ಮೇಲೆ ತುಂಬಾ ಜನ ಹೇಳ್ತಾರೆ, ನಾನು ಮದ್ವೆಗೆ ಹೋಗ್ತೀನಿ, ಟೀ ಕಾಫಿ ಕುಡಿತೀನಿ, ಆರಾಮಾಗಿರ್ತೀನಿ. ಅದನ್ನೆಲ್ಲ ಅವರು ಮಾಡ್ಬೋದು, ಜೀವನ ಅನುಭವಿಸ್ಬೋದು. ಕಂಟ್ರೋಲ್ ಮಾಡ್ತಿರೋರು ದಿನ ಎಲ್ಲ ವರ್ಷ ಎಲ್ಲ ಮತ್ತೆ ಮೆಡಿಸಿನ್ ತಗೊಳ್ತಿರ್ತಾರೆ, ಕಂಟ್ರೋಲ್ ಮಾಡ್ತಿರ್ತಾರೆ. ಫುಡ್ಗಳು ಕೆಲವೊಂದು ಈ ಲೋ GI ಫುಡ್ ಎಲ್ಲ ಒಂದು ಮಟ್ಟಿಗೆ ಕಂಟ್ರೋಲ್ ಮಾಡಕ್ ಹೆಲ್ಪ್ ಆಗ್ತದೆ. ಅದ್ರ ಅರ್ಥ ಅಂತಂದ್ರೆ ನೀವು ಡಯಾಬಿಟಿಸ್ ಇಂದ ಆಚೆ ಬರ್ತೀರಿ ಅಂತಿಲ್ಲ, ಬಟ್ ಬರೀ ಕಂಟ್ರೋಲ್ ಮಾಡಕ್ ಹೆಲ್ಪ್ ಮಾಡಿ. ಓಕೆ ಸರ್, ಇನ್ನು ತುಂಬಾ ಜನ ಡಯಾಬಿಟಿಸ್ ಇರೋರು ಫ್ರೂಟ್ಸೇ ತಿನ್ನೋದಿಲ್ಲ, ತಿಂದ್ರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಫ್ರೂಟ್ಸು ಟಿಪಿಕಲಿ ಕೆಲವೊಂದು ಆದಷ್ಟು ಅವಾಯ್ಡ್ ಮಾಡಬೇಕು. ಸೇಫ್ ಫ್ರೂಟ್ ಅಂತಂದ್ರೆ ಲೆಟ್ಸ್ ಸೇ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಬೇಡ, ಒಂದೆರಡು ಸೇಫ್ ಫ್ರೂಟ್ ಹೇಳಿ ಅಂತಂದ್ರೆ ಒಂದು ಆ್ಯಪಲ್ ಹೇಳ್ಬೋದು. ಅದಕ್ಕೆ ಬಿಟ್ರೆ ಏನ್ ಹೇಳ್ತಾರೆ, ಗ್ರೀನ್ ಕಲರ್ ಆಪಲ್ ತರನೇ ಬರ್ತದೆ ಇನ್ನೊಂದು, ಪಿಯರ್. ಸೊ ಪಿಯರ್ ಅಂಡ್ ಆಪಲ್ ಆರ್ ದಿ 2 ಗುಡ್ ಡಿಸೆಂಟ್ ಫುಡ್ಸ್. ಅದಿಂದ್ರೆ ನಿಮ್ಗೆ ಶುಗರ್ ಲೆವೆಲ್ ಸ್ಪೈಕ್ ಆಗುತ್ತೆ ಅಂತ ಭಯ ಇರಲ್ಲ. ಇಲ್ಲ ನೀವು ಬನಾನಾ ತಿಂತೀರಾ ಅಥವಾ ಮ್ಯಾಂಗೋ ತಿಂತೀರಾ, ಸಡನ್ ಆಗಿ ಶುಗರ್ ಲೆವೆಲ್ ಸ್ಪೈಕ್ ಆಗ್ತಾ ಹೋಗ್ತದೆ. ಏನಾಗುತ್ತೆ ಅಂದ್ರೆ, ಉದಾಹರಣೆಗೆ ಸಪೋಸ್ ಒಂದು ಟೀ ಕುಡಿತೀರಾ, ಅದೊಂದು 50 ಗ್ರಾಮ್ ಶುಗರ್ ಹಾಕಿರ್ತೀರಾ. ಶುಗರ್ ಅಂದ್ರೇನು, ಶುಗರ್ ಅಲ್ಲಿ ಏನಿರ್ತದೆ, ಕಾರ್ಬೋಹೈಡ್ರೇಟ್ ಇರ್ತದೆ. ಆ ಕಾರ್ಬೋಹೈಡ್ರೇಟ್ ಅನ್ನ 100% ಕಾರ್ಬೋಹೈಡ್ರೇಟ್ ಇರ್ತದೆ. ಈಗ 50 ಗ್ರಾಮ್ ಟೀ ಈಗ 50 ಗ್ರಾಮ್ ಸಕ್ಕರೆ ಹಾಕಿದ್ರಿ ಟೀಲಿ, ಆ ಟೀ ಕುಡಿತೀರಾ, 50 ಗ್ರಾಮ್ ಸಕ್ಕರೆ ಬಾಡಿ ಒಳಗೆ ಹೋಯ್ತು. ಆ ಸಕ್ಕರೆ ಒಳಗಡೆ ಓನ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ. ಅದನ್ನ ಒಡೆದ್ರೆ, ಕೆಮಿಕಲ್ ಕಾಂಪೋಸಿಷನ್ ಒಡೆದ್ರೆ ಬರೀ ಕಾರ್ಬೋಹೈಡ್ರೇಟ್ ಇರ್ತದೆ. ಕಾರ್ಬೋಹೈಡ್ರೇಟ್ ಏನಾಗ್ತದೆ, 100% ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಜಾಸ್ತಿ ಆಗ್ತಾ ಹೋಗ್ತದೆ. ಶುಗರ್ ಕುಡಿದಾಗ ಏನಾಗುತ್ತೆ, 50% ಪೂರ್ತಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಯ್ತು. ಅದೇ ನೀವು ರೈಸ್ ತಗೊಂಡು ಅನ್ಕೊಳ್ಳಿ. ಈಗ ರೈಸ್ ತಗೊಂಡಾಗ ಏನಾಗುತ್ತೆ ಅಂದ್ರೆ ಅರೌಂಡ್ 70% 75% ವೈಟ್ ರೈಸ್ ತಗೊಂಡು ಅನ್ಕೊಳ್ಳಿ, 70-75% ಕಾರ್ಬೋಹೈಡ್ರೇಟ್ಸ್ ಇದೆ. ಈಗ ಒಂದು 50 ಗ್ರಾಮ್ ರೈಸ್ ತಿಂದ್ರಿ ಅಂತಂದ್ರೆ ಅದ್ರಲ್ಲಿ 75% ಆಫ್ ದ್ಯಾಟ್ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಅದೇ ನೀವು ಒಂದು ಆಪಲ್ ತಿಂದ್ರಿ ಅನ್ಕೊಳ್ಳಿ, ಆಪಲ್ ಏನಿರ್ತದೆ ಬರೀ 15%, 12-15% ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ 50 ಗ್ರಾಮ್ ಆಪಲ್ ತಿಂದ್ರೆ ಅದ್ರ 15% ಮಾತ್ರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಹೀಗಾಗಿ ಕಡಿಮೆ ಗ್ಲೂಕೋಸ್ ಇರ್ತಕ್ಕಂಥದ್ದು ಆಪಲ್ ಅಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ಜೊತೆಗೆ ಪ್ರೋಟೀನ್, ವಿಟಮಿನ್ಸ್ ಬಾಕಿದೆಲ್ಲ ಇರ್ತದೆ. ಬಟ್ ಶುಗರ್ ತಿಂದಾಗ ಏನಾಗುತ್ತೆ ಅಂದ್ರೆ ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಇರ್ತದೆ. ವೈಟ್ ರೈಸ್ ಅಂದಾಗ ಅತಿಯಾದ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಬೇರೆ ಇದ್ರೂ ಕೂಡ, ಬಟ್ 85% ಆಲ್ಮೋಸ್ಟ್ ನಿಮಗೆ ಬರೀ ಕಾರ್ಬೋಹೈಡ್ರೇಟ್ಸ್ ಇರ್ತದೆ. ಹೀಗಾಗಿ ಅತಿಯಾದ ಕಾರ್ಬೋಹೈಡ್ರೇಟ್ ತಿಂದಾಗ ಅತಿಯಾದ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ. ಅದು ಡಯಾಬಿಟಿಸ್ ರೋಗಿಗಳಿಗೆ ಮತ್ತಷ್ಟು ಶುಗರ್ ಲೆವೆಲ್ ಸ್ಪೈಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಓಕೆ ಸರ್, ಈಗ ನೀವು ಫ್ರೂಟ್ಸ್ ಬಗ್ಗೆ ಹೇಳಿದ್ರಿ, ಬಟ್ ನಾನು ಈಗ ಸಾಮಾನ್ಯವಾಗಿ ಹೊರಗಡೆ ನೋಡಿದಾಗ ಕೆಲವರು ಜನ ಕಿವಿ ಫ್ರೂಟು ಮತ್ತೆ ಡ್ರ್ಯಾಗನ್ ಫ್ರೂಟು ಅದರಲ್ಲಿ ಸ್ವೀಟ್ ಅನ್ಸಲ್ವಲ್ಲ, ಸೊ ಇದು ತಿನ್ಬೋದಾ ತಿನ್ಬಾರ್ದನ್ನ ಕನ್ಫ್ಯೂಷನ್ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಕಿವಿ ತಿನ್ಬೋದು, ಬೆರೀಸ್ ತಿನ್ಬೋದು, ಇದೆಲ್ಲ ಕೂಡ ಲೋ GI. ಡ್ರ್ಯಾಗನ್ ಫ್ರೂಟ್ ಅದು ಕೂಡ ತಿನ್ಬೋದು. ಸೊ ಆದಷ್ಟು ಸ್ವೀಟ್ ಕಂಟೆಂಟ್ ಅಥವಾ ಲೋ GI ಅಂತ ಏನ್ ಹೇಳ್ತೀವಿ ಅಂತದೆಲ್ಲ ತಿನ್ಬೋದು ಕೆಲವೊಂದು. ಬಟ್ ಅದನ್ನ ಯಾವ್ದು ಅತಿಯಾಗಿ ಮಾಡಕ್ ಹೋಗ್ಬೇಡಿ. ಕೆಲವೊಂದ್ಸರಿ ನಿಮ್ ಶುಗರ್ ಲೆವೆಲ್ ನೀವೇನ್, ಯಾಕಂದ್ರೆ ಮತ್ತೆ ಯಾವಾಗ ತಿಂತಾರ ಏನಾದ್ರು ತಿನ್ಬೇಕು ಅನ್ಸಿದ್ರು ಕೂಡ ಆದಷ್ಟು ಆಫ್ಟರ್ನೂನ್ ಅಲ್ಲಿ ತಿನ್ನಿ, ರಾತ್ರಿ ಹೊತ್ತಿಗೆ ತಿನ್ನಕ್ ಹೋಗ್ಬೇಡಿ. ಮಲಕ್ಕಿಂತ ಮುಂಚೆ ನಾನು ಫ್ರೂಟ್ ತಿನ್ಕೊಂಡು ಅದನ್ನ ಪರ್ಟಿಕ್ಯುಲರ್ ಡಯಾಬಿಟಿಸ್ ರೋಗಿಗಳು ಅವಾಯ್ಡ್ ಮಾಡಿ ಒಳ್ಳೆ. ಓಕೆ ಸರ್, ಇನ್ನು ಫುಡ್ ಬಗ್ಗೆ ಹೇಳಿದ್ರಿ, ಇನ್ನು ಲೈಫ್ ಸ್ಟೈಲು, ಫಿಸಿಕಲ್ ಆಕ್ಟಿವಿಟೀಸ್ ಬಗ್ಗೆ ಹೇಳೋದಾದ್ರೆ, ನಾರ್ಮಲ್ ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಇನ್ನು ಡಯಾಬಿಟಿಸ್ ಇರೋದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಸೊ ಎಷ್ಟು ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ವಾಕಿಂಗ್ ಇರಬೇಕು, ಇದ್ರ ಬಗ್ಗೆ ಹೇಳೋದಾದ್ರೆ? ಐ ಥಿಂಕ್ ಸಿಂಪಲ್ ಆಗಿ ಒಂದು 30 minutes ವಾಕಿಂಗ್ ಮಾಡಿ ಎವ್ರಿ ಸಿಂಗಲ್ ಡೇ. ಬೆಳಿಗ್ಗೆ ಎದ್ದು ಅರ್ಧ ಗಂಟೆ ವಾಕಿಂಗ್, ಬ್ರಿಸ್ಕ್ ವಾಕ್ ಮಾಡಿದ್ರೆ ಸಾಕು.
ಈವ್ನಿಂಗ್ ವಾಕ್ ಎಲ್ಲ ಕಂಪೇರ್ ಮಾಡಕ್ ಹೋಗ್ಬೇಡಿ. ನೀವು ಈವ್ನಿಂಗ್ ಎಷ್ಟಾದ್ರೂ ವಾಕ್ ಮಾಡಿ, ಬೆಳಿಗ್ಗೆ ಮಾತ್ರ ಅರ್ಧ ಗಂಟೆ ಖಾಲಿ ಹೊಟ್ಟೆಲಿ ವಾಕ್ ಮಾಡೋದು ತುಂಬಾ ಅವಶ್ಯಕತೆ. ಅಷ್ಟು ಮಾಡಿದ್ರು ಕೂಡ ಸಾಕಾಗುತ್ತೆ. ಐ ಥಿಂಕ್ ಲೈಫ್ ವಿಲ್ ಚೇಂಜ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಅವ್ರದ್ದು ಹೆಲ್ತ್ ಇಂಪ್ರೂವ್ಮೆಂಟ್ ಕಾಣ್ತಾ ಹೋಗ್ತದೆ. ಅದು ಮೆಟಬಾಲಿಕ್ ಸಿಸ್ಟಮ್ ಅನ್ನ ಸರಿ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ ಖಾಲಿ ಹೊಟ್ಟೆಲಿ ಬ್ರಿಸ್ಕ್ ವಾಕ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಆಕ್ಟಿವಿಟಿ ಆಯ್ತು, ನಿಮ್ಗೆ ಮೈಂಡ್ಫುಲ್ನೆಸ್ ರಿಲೇಟೆಡ್ ಕೆಲವೊಂದು ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು, ಅದನ್ನೆಲ್ಲ ಮಾಡಿ. ಯಾಕಂತಂದ್ರೆ ಸ್ಟ್ರೆಸ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರೋದ್ರಿಂದ ನೀವು ಆದಷ್ಟು ಫಸ್ಟ್ 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಬೇಕೇ ಬೇಕು. ಜೊತೆಗೆ ಮೆಡಿಟೇಷನ್, ಪ್ರಾಣಾಯಾಮ ಏನ್ ಮಾಡ್ತೀವಿ ಅದನ್ನ ಆ್ಯಡ್ ಮಾಡ್ಬೋದು. ಓಕೆ ಸರ್, ಇದಿಷ್ಟು ಫುಡ್ ಮತ್ತೆ ಲೈಫ್ ಸ್ಟೈಲ್ ಬಗ್ಗೆ ಹೇಳಿದ್ರಿ. ಇನ್ನು ಪ್ರಿವೆನ್ಷನ್ ವಿಷಯಕ್ಕೆ ಬರೋದಾದ್ರೆ, ಇದು ತುಂಬಾ ಜನಕ್ಕೆ ಅವಾಗಿನ ಡಯಾಬಿಟಿಸ್ ಬಂದಿರುತ್ತೆ, ಪ್ರೀ ಡಯಾಬಿಟಿಕ್ ಇರ್ತಾರೆ. ಸೊ ಅಂತವ್ರಿಗೆ ಡಯಾಬಿಟಿಸ್ ರಿವರ್ಸ್ ಮಾಡ್ಬೋದಾ, ಎಸ್ಪೆಷಲಿ ಗುಡುಚಿ ಆಯುರ್ವೇದದಲ್ಲಿ ಹೇಗೆ ಅಂತ? ಇನ್ಫ್ಯಾಕ್ಟ್ ಅವ್ರಿಗೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ಪ್ರೀ ಡಯಾಬಿಟಿಕ್ ಇದೆ, ಇವಾಗಷ್ಟೇ ಡಯಾಬಿಟಿಸ್ ಬಂದಿದೆ. ತುಂಬಾ ಜನ ಹೇಳ್ತಾರೆ ನನಗೆ ಜ್ವರ ಬಂದಿತ್ತು, ನಾನು ಡಾಕ್ಟರ್ ಹತ್ರ ಹೋದೆ, ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಯ್ತು ನನಗೆ ಡಯಾಬಿಟಿಸ್ ಇದೆ. ಜ್ವರಕ್ಕಂತ ಹೋಗಿರ್ತಾರೆ. ಈಗ ವೈರಲ್ ಫೀವರ್ ಇದೆ, ಕೆಲವೊಂದ್ಸರಿ ಬ್ಲಡ್ ಟೆಸ್ಟ್ ಮಾಡಬೇಕಾಗುತ್ತೆ. ಬ್ಲಡ್ ಟೆಸ್ಟ್ ಮಾಡಿದಾಗ ಜನರಲಿ ಫಾಸ್ಟಿಂಗ್ ಶುಗರ್ ಅದೆಲ್ಲ ಮಾಡ್ಸಿರ್ತಾರೆ. ತುಂಬಾ ಜನ ಈ ಕಂಪ್ಲೀಟ್ ಬ್ಲಡ್ ಪ್ರೊಫೈಲ್ ಮಾಡ್ಸಿರ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಓ ಇದು ಶುಗರ್ ಕೂಡ ಇದೆ ಅಂತ. ಅವಾಗ ಇದೆ ಅಂತ ಗೊತ್ತಾದ ತಕ್ಷಣ ನಮ್ಮ ಹತ್ರ ಬರ್ತಾರೆ. ಪ್ರೀ ಡಯಾಬಿಟಿಕ್ ಇರೋರಿಗೆ ಅಥವಾ ಇವಾಗಷ್ಟೇ ಡಯಾಬಿಟಿಸ್ ಬಂದಿದೆ, ನೀವೇನು ಮಾತ್ರೆ ತಗೊಂಡಿಲ್ಲ ಅಂದ್ರೆ ಕೇವಲ 3 ತಿಂಗಳಲ್ಲಿ ನಿಮ್ ಡಯಾಬಿಟಿಸ್ ಸಂಪೂರ್ಣವಾಗಿ ನಾವು ಹಿಮ್ಮೆಟ್ಟಿಸಬಹುದು. ಸೊ ಇವಾಗಷ್ಟೇ ಡಯಾಬಿಟಿಸ್ ಬಂದಿದೆ ತುಂಬಾ ಗೊಂದಲ ಇರ್ತದೆ. ಫಸ್ಟ್ ಅವರಿಗೆ ಒಂದು ಮನಸ್ಸಿಗೆ ಆಘಾತ ಆಗ್ತದೆ, ಇದು ನನಗೆ ಯಾಕೆ ಬಂತು, ಇಷ್ಟು ಬೇಗ ಬರ್ಬೇಕಿತ್ತ, ಇದೆಲ್ಲ ಮತ್ತೆ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಒಂದು ಆ ಫೇಸ್ ಆಗ್ತದೆ. ಇನ್ನೊಂದು ಏನಾಗ್ತದೆ ಅಂತಂದ್ರೆ ತುಂಬಾ ಗೊಂದಲಗಳು ಇರ್ತವೆ. ಈಗ ನಾನು ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಬೇಕಾ, ಇಲ್ಲಿ ಹೋಗ್ಬೇಕಾ, ಅಲ್ಲಿ ಹೋಗ್ಬೇಕಾ, ಅಥವಾ ಏನ್ ಮಾಡ್ಬೇಕು, ತುಂಬಾ ಗೊಂದಲಗಳಿರ್ತವೆ. ಇದರಲ್ಲಿ ಏನಾಗ್ತದೆ, 2 ತರ ಜನಗಳು ಬರ್ತಾರೆ. ಒಬ್ರು ತುಂಬಾ ಕಾನ್ಶಿಯಸ್ ಆಗ್ಬಿಟ್ಟು ಇಲ್ಲಪ್ಪ ಇದು ರಾಂಗ್ ಸೈನ್ ಇದೆ, ನನ್ನ ಹೆಲ್ತ್ ಅಲ್ಲೊಂದ್ ಕಡೆ ಹಾಳಾಗ್ತಾ ಇದೆ, ಸೊ ನಾನು ಇದನ್ನ ಸರಿಪಡಿಸ್ಕೋಬೇಕು. ತುಂಬಾ ಜನ ಕಾನ್ಶಿಯಸ್ ಏನ್ ಮಾಡ್ತಾರೆ ಅಂತಂದ್ರೆ ಕುಡಿಚಾರದಾಗ ಬರ್ತಾರೆ, ರಿವರ್ಸ್ ಮಾಡ್ಕೊಳ್ತಾರೆ, ಹೋಗ್ತಾರೆ. ಇನ್ನು ಕೆಲವೊಂದು ಸೆಟ್ ವಿಚ್ ಇಸ್ ಮೇಜರ್ ಸೆಟ್, ಅವ್ರೇನ್ ಮಾಡ್ತಾರೆ ಅಂದ್ರೆ ಬಾಡಿ ಗಟ್ಟಿ ಇರ್ತದೆ, ಬಾಡಿ ತಾಳ್ಕೊಳ್ಳುತ್ತೆ. ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು 6 ವರ್ಷ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. 1 ವರ್ಷ ನಾನೇ ಸ್ವಂತ ಫುಡ್ ಕಂಟ್ರೋಲ್ ಮಾಡಿ ನೋಡ್ಕೊತೀನಿ ಅಂತ. ಸೆಕೆಂಡ್ ವರ್ಷ ಯೂಟ್ಯೂಬ್ ಅಲ್ಲಿ ಯಾರು ಒಬ್ಬರಿಗೆ ಫಾಲೋ ಮಾಡ್ತೀನಿ, ಅವ್ರಿಗೆ ಏನೇನ್ ಹೇಳ್ತಾರಲ್ಲ ಮಾಡ್ತೀನಿ ಅಂತ. ಥರ್ಡ್ ಇಯರ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇನ್ಫ್ಲುಯೆನ್ಸರ್ ಏನೇನ್ ಹೇಳ್ತಾರಲ್ಲ ಮಾಡ್ತೀನಿ. 4th ಬರೀ ಫ್ರೂಟ್ ಡಯಟ್ ಮಾಡ್ತೀನಿ. 5th ಇಯರ್ ಮತ್ತೆ ಬರೀ ವೆಜಿಟೇಬಲ್ ಡಯಟ್ ಮಾಡ್ತೀನಿ. ಹೀಗೆಲ್ಲ ಮಾಡಿ ಒಂದು 6 ವರ್ಷ ಆದ್ಮೇಲೆ 6 ವರ್ಷ ಆಗೋಷ್ಟಿಗೆಲ್ಲ ಬಾಡಿ ಹಾಳಾಗಿರ್ತದೆ. ಅವಾಗ ಬರ್ತಾರೆ. ತುಂಬಾ ಜನ ಹೀಗೆ 6 ವರ್ಷ ಆದ್ಮೇಲೆ ಬರ್ತಾರೆ. ಯಾಕೆ ಅಂತ ಸ್ಟಡಿ ಮಾಡಿದಾಗ ಲಾಟ್ ಆಫ್ ಸೆಲ್ಫ್ ಎಕ್ಸ್ಪೆರಿಮೆಂಟೇಷನ್. ಅದನ್ನ ಅವಾಯ್ಡ್ ಮಾಡಿ 3 ಮಂತ್ಸ್ ಕೊಡ್ರಿ. ಪ್ರೀ ಡಯಾಬಿಟಿಕ್ ಇದೆ ಅಂತ ಗೊತ್ತಾದ್ರೆ, ಇವಾಗಷ್ಟೇ ಬಂದಿದೆ ಅಂತ ಗೊತ್ತಾದ್ರೆ ಯೋಚನೆ ಮಾಡಬೇಡಿ, ಮೈಂಡ್ ಅಪ್ಲೈ ಮಾಡಬೇಡಿ. 3 ಮಂತ್ಸ್ ಕೊಡಿ. ವಾಟ್ ವಿಲ್ ಯು ಲೂಸ್? 6 ಮಂತ್ಸ್ ಲೂಸ್, 6 ಇಯರ್ಸ್ ಲೂಸ್ ಮಾಡ್ಕೊಳ್ಳೋದು ಬದಲಿಗೆ 3 ಮಂತ್ಸ್ ಬಿಟ್ಟು ಗೊತ್ತಾಗ್ಬಿಡುತ್ತೆ ನಿಮಗೆ. ಆ 6 ಇಯರ್ಸ್ ಅಲ್ಲಿ ಬಾಡಿ ಪಾರ್ಟ್ಸ್ ಎಲ್ಲ ವೀಕ್ ಆಗಿರುತ್ತೆ. ಹಾಗಾದ್ರೆ ರಿವರ್ಸ್ ಏನು ಮಾಡೋಕ್ಕಾಗಲ್ಲ. ಹೇಳಿದ್ನಲ್ಲ 28 ವಯಸ್ಸಿಗೆ ನೀವು ಕಿಡ್ನಿ ಹಾಳು ಮಾಡ್ಕೊಂಡು ಕಣ್ ತೆಕ್ಕೊಂಡು ಬಂದ್ರೆ ನಾನು ಏನ್ ಮಾಡೋಣ? ಯಾಕಂದ್ರೆ ಈವನ್ ಇಫ್ ಯು ಪ್ರಿವೆಂಟ್ ದ ಕಾಂಪ್ಲಿಕೇಶನ್, ಬಟ್ ಹೋಗಿರೋ ಬಾಡಿ ಪಾರ್ಟ್ಸ್ ಹೇಗೆ ತರ್ತೀರಾ? ತುಂಬಾ ಜನ ಬೆರಳನ್ನು ಕರ್ಕೊಂಡಿರ್ತಾರೆ, ಹೇಗೆ ತರ್ತೀರಾ? ತರಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಎಚ್ಚೆತ್ಕೊಡಿ, ಸರಿಯಾದ ಸಮಯದಲ್ಲಿ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ. ಓಕೆ ಸರ್, ಇನ್ನು ಸ್ಟ್ರೆಸ್ ಮತ್ತೆ ಲ್ಯಾಕ್ ಆಫ್ ಸ್ಲೀಪ್ ಇವತ್ತಿನ ಜನರೇಷನ್ ಅಲ್ಲಿ ತುಂಬಾ ಜನಕ್ಕೆ ಕಾಡ್ತಾ ಇದೆ. ಒಂದು ವರ್ಕ್ ಪ್ರೆಷರ್ ಇರ್ಬೋದು, ಬೇರೆ ಪ್ರೆಷರ್ ಇರ್ಬೋದು, ಅದು ತುಂಬಾ ಸ್ಟ್ರೆಸ್ ತಗೊಳ್ತಾರೆ. ಮತ್ತೆ ನಿದ್ದೆ ಮಾಡಲ್ಲ. ಸೊ ನಿದ್ದೆ ಮಾಡಕ್ ಟೈಮ್ ಇದ್ರು ಕೆಲವೊಂದೊಂದ್ಸರಿ ಬೇರೆ ಏನು ಮೊಬೈಲ್ ನೋಡ್ಕೊಂಡು ಬೇರೆ ಏನೋ ಮಾಡ್ಕೊಂಡು ನಿದ್ದೆ ಮಾಡಲ್ಲ. ಸೊ ಇದು ಬಾಡಿಗೆ ಯಾವ ರೀತಿ ಅಫೆಕ್ಟ್ ಆಗುತ್ತೆ? ಅದು ಇಂಡೈರೆಕ್ಟ್ ಆಗಿ ಡಯಾಬಿಟಿಸ್ ಬರೋದಕ್ಕೆ ಯಾವ ರೀತಿ ಏನು ದಾರಿ ಮಾಡ್ಕೊಡುತ್ತೆ ಅಂತ? ಸ್ಟ್ರೆಸ್ ಒಂದು ಮುಖ್ಯ ಕಾರಣ. ಡಯಾಬಿಟಿಸ್ ಪರ್ಟಿಕ್ಯುಲರ್ ಡಯಾಬಿಟಿಸ್ ಆಲ್ರೆಡಿ ಇದೆ ಅಂತಂದ್ರೆ ಆದಷ್ಟು ಸ್ಟ್ರೆಸ್ ಅವಾಯ್ಡ್ ಮಾಡಿ. ಏನಾಗ್ತದೆ, ಪ್ರತಿ ಸಲ ಸ್ಟ್ರೆಸ್ ಆದಾಗ ಒಂದು ಕಾರ್ಟಿಸಾಲ್ ಅಂತ ಹಾರ್ಮೋನ್ ರಿಲೀಸ್ ಆಗ್ತದೆ. ಆ ಹಾರ್ಮೋನ್ ಏನ್ ಮಾಡ್ತದೆ ಅಂತಂದ್ರೆ ನಮ್ಮ ಲಿವರ್ಗೆ ಒಂದು ಮೆಸೇಜ್ ಕೊಡ್ತದೆ ಗ್ಲೂಕೋಸ್ ರಿಲೀಸ್ ಮಾಡಕ್ಕೆ. ಪ್ರತಿ ಸಲ ಈ ಹಾರ್ಮೋನ್ ರಿಲೀಸ್ ಆದಾಗ ಲಿವರ್ಗೆ ಹೇಳುತ್ತೆ ಜಾಸ್ತಿ ಗ್ಲೂಕೋಸ್ ರಿಲೀಸ್ ಮಾಡು. ಅತಿಯಾದ ಗ್ಲೂಕೋಸ್ ರಿಲೀಸ್ ನಮ್ಮ ಲಿವರ್ ರಿಲೀಸ್ ಮಾಡಿದಾಗ ಏನಾಗುತ್ತೆ, ಬ್ಲಡ್ ಸ್ಟ್ರೀಮ್ ಅಲ್ಲಿ ಮತ್ತೆ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಗ್ಲೂಕೋಸ್ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ, ಅವಾಗ ನಮ್ಮ ಸಿಸ್ಟಮ್ ಸರಿಯಾಗಿ ರೆಸ್ಪಾಂಡ್ ಮಾಡಬೇಕು. ಸರಿಯಾಗಿ ರೆಸ್ಪಾಂಡ್ ಮಾಡಲಿದ್ರೆ ಗ್ಲೂಕೋಸ್ ನಮ್ಮ ಬ್ಲಡ್ ಸ್ಟ್ರೀಮ್ ಅಲ್ಲಿ ಹಾಗೆ ಸುತ್ತಾ ಹೋಗ್ತದೆ. ಹೀಗಾಗಿ ಡಯಾಬಿಟಿಸ್ ರೋಗಿಗಳು ಆಲ್ರೆಡಿ ಡಯಾಬಿಟಿಸ್ ಸಫರ್ ಮಾಡ್ತೀರಾ, ದಯವಿಟ್ಟು ಸ್ಟ್ರೆಸ್ ಇಂದ ದೂರ ಇರಿ. ಆದಷ್ಟು ಪ್ರಾಣಾಯಾಮಗಳು ಮಾಡ್ಕೊಂಡಿರಿ. ಕೆಲಸ ಚೇಂಜ್ ಮಾಡ್ಬೇಕಾ ಚೇಂಜ್ ಮಾಡಿ, ಬಟ್ ಒಂದು ಪೀಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸರಿಯಾದ ನಿದ್ದೆ ಮಾಡಿಲ್ಲ ಅಂತಂದ್ಬಿಟ್ಟು ಏನಾಗ್ತದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಿಲ್ಡ್ ಆಗ್ತಾ ಹೋಗ್ತದೆ. ಇದು ತುಂಬಾ ಜನ ಮಾಡ್ತಾರೆ. ಈಗ ನೈಟ್ ಶಿಫ್ಟ್ ಅಲ್ಲಿ ಹೇಳ್ದಲ್ಲ, ನೈಟ್ ಶಿಫ್ಟ್ ಅಲ್ಲಿ ಆಗೋದು ಕೆಲಸನೇ ಇದೆ. ಅತಿಯಾದ ನಿದ್ದೆ ಕೆಡೋದು ಅಥವಾ ಕ್ವಾಲಿಟಿ ಆಫ್ ನಿದ್ದೆ ಕಡಿಮೆ ಆಗೋದ್ರಿಂದ ಏನಾಗ್ತದೆ ಅಂದ್ರೆ ಈ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೂ ಕೂಡ ಅವರಿಗೆ ಡಯಾಬಿಟಿಸ್ ಬರೋ ಚಾನ್ಸಸ್ ಇರ್ತದೆ. ಬಂದಿರೋರು ತುಂಬಾ ಜಾಗೃತಿ ವಹಿಸ್ಕೊಳ್ಳಿ.
ನೀವೇನಾದರೂ ಈ ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿರೋದನ್ನ ಹೇಗೆ ರೆಗ್ಯುಲರ್ ಶಿಫ್ಟಲ್ಲಿ ಮಾತ್ರ ಕೆಲಸ ಮಾಡಬೇಕಾಗುತ್ತೆ ಅದನ್ನ ನೋಡ್ಕೊಳ್ಳಿ. ಬಟ್ ಇನ್ನೂ ಬಂದಿಲ್ಲ ಹೆಲ್ದಿ ಆಗಿದ್ದಾರೆ ಅಂತಂದ್ರೆ ದಯವಿಟ್ಟು ಹೆಲ್ದಿ ಲೈಫ್ ಸ್ಟೈಲ್ಗೆ ಅಡಾಪ್ಟ್ ಮಾಡ್ಕೊಳ್ಳಿ. ಈ ನೈಟ್ ಶಿಫ್ಟಲ್ಲಿ ಆದಷ್ಟು ಕೆಲಸ ಮಾಡೋದು ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ನೀವಾಗಲೇ ಪ್ರಾಣಾಯಾಮ ಅಂತ ಹೇಳಿದ್ರಿ. ಎಲ್ಲೋ ಒಂದು ಕಡೆ ಕೇಳಿದಾಗ ಯೋಗ ಆಯುರ್ವೇದ ಎಲ್ಲ ಸ್ವಲ್ಪ ಇಂಟರ್ಲಿಂಕ್ಟ್ ಅಂತ ಅನ್ಸುತ್ತೆ. ಸೊ ಡಯಾಬಿಟಿಸ್ ಇರೋರು ಇಂಥ ಒಂದು ಆಸನಗಳನ್ನ ಯೋಗದಲ್ಲಿ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಯಾವ್ದು ಹೇಳ್ತೀರಾ? ತುಂಬಾ ಆಸನಗಳಿದಾವೆ. ಆಕ್ಚುಲಿ 1-2 ಹೇಳಿದ್ರೆ ಅದು ಸರಿ ಹೋಗಲ್ಲ. ಅದಕ್ಕೆ ಒಂದು ಡಿಸಿಪ್ಲಿನ್ ಬೇಕು ಅಂತ ಏನ್ ಮಾಡಿ ಅಂತಂದ್ರೆ ಗುಡುಚಿ ಆಯುರ್ವೇದದೊಂದು ಫೇಸ್ಬುಕ್ ಅಲ್ಲಿ ಚಾನಲ್ ಗುಡುಚಿ ಅಂತಾನೆ ಇದೆ. ಚಾನಲ್ ಹೋಗಿ ಅಲ್ಲಿ ಎವ್ರಿ ಡೇ ಮಂಡೇ ಟು ಸ್ಯಾಟರ್ಡೆ 7 o'clock ಫ್ರೀ ಒಂದು ಯೋಗ ಸೆಷನ್ ನಡೀತದೆ, ಯೋಗ ಅಂಡ್ ಪ್ರಾಣಾಯಾಮ ಸೆಷನ್ ನಡೀತದೆ. ಮಂಡೇ ಟು ಸ್ಯಾಟರ್ಡೆ ನಿಮ್ಗೆ ಮಂಡೇ ಟು ಫ್ರೈಡೆ ಏನ್ ಮಾಡ್ಬೇಕು ದಿನಕ್ಕೆ 1-2 ಆಸನ ಕಲಿಸ್ತಾರೆ. ಸ್ಯಾಟರ್ಡೆಗೆ ಅದನ್ನ ಫುಲ್ ರಿಮೈಂಡ್ ಮಾಡಿ ನಿಮ್ಗೆ ಕಂಪ್ಲೀಟ್ ವೀಕಲ್ಲಿ ಏನು ಕಲ್ತಿರೋದನ್ನ ಹೇಳ್ಕೊಡ್ತಾರೆ. ಫ್ರೀ ಆಫ್ ಕಾಸ್ಟ್ ಇದೆ. ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಯಾರೆಲ್ಲ ಡಯಾಬಿಟಿಸ್ ಸಫರ್ ಮಾಡ್ತಿದಾರ ಈ ಪರ್ಟಿಕ್ಯುಲರ್ ಹಾಫ್ ಎನ್ ಅವರ್ ಸೆಷನ್ ಓನ್ಲಿ ಫಾರ್ ಡಯಾಬಿಟಿಸ್ ಪೇಷಂಟ್ಸ್. ಸೊ ಯಾರೆಲ್ಲ ಡಯಾಬಿಟಿಸ್ ಸಫರ್ ಮಾಡ್ತಿದಾರ ಆ ಒಂದು ಚಾನಲ್ ಖಂಡಿತವಾಗಿ ವಿಸಿಟ್ ಮಾಡಬೇಕು, ವಿಡಿಯೋಸ್ ನೋಡಿ ಅದರ ಬೆನಿಫಿಟ್ಸ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇನ್ನು ಡಯಾಬಿಟಿಸ್ ಪೇಷಂಟ್ಸ್ ತುಂಬಾ ಜನ ಒಬೆಸಿಟಿಯಿಂದ ಕೂಡ ಸಫರ್ ಆಗ್ತಿರ್ತಾರೆ. ಸೊ ಒಬೆಸಿಟಿ ಮತ್ತೆ ಡಯಾಬಿಟಿಸ್ ನ ಒಟ್ಟಿಗೆ ಗುಡುಚಿ ಆಯುರ್ವೇದದಲ್ಲಿ ಟ್ರೀಟ್ ಮಾಡ್ಬೋದಾ ಹೇಗೆ ಅಂತ? ತುಂಬಾ ಜನ ಏನಾಗುತ್ತೆ ಅಂದ್ರೆ ಎಲ್ಲರೂ ಒಬೇಸ್ ಇರ್ಬೇಕಂತಿಲ್ಲ, ಬಟ್ ಮೆಜಾರಿಟಿ ಜನ ಒಬೇಸ್ ಇರ್ತಾರೆ ಡಯಾಬಿಟಿಸ್ ಅಲ್ಲಿ. ಈ ಒಬೇಸ್ ಇರೋರು ಏನಾದ್ರು ನಮ್ಮ ಡಯಾಬಿಟಿಸ್ ಸೋಸಲ್ ಪ್ರೋಗ್ರಾಮ್ ತಗೊಂಡಾಗ ನ್ಯಾಚುರಲಿ ಅವರ ಎಂಟರ್ ಡ್ಯೂರೇಷನ್ ಪ್ರೋಗ್ರಾಮ್ ಅಲ್ಲಿ ಒಂದು 5 to 6 kilos ವೇಟ್ ಲಾಸ್ ಆಗೇ ಆಗ್ತಾರೆ. ಸೊ ಬೈ ಡಿಫಾಲ್ಟ್ ಅದು ವೇಟ್ ಲಾಸ್ ಆಗೇ ಆಗುತ್ತೆ. ಅವರಿಗೆ ವೇಟ್ ಲಾಸ್ ಮಾಡ್ಲು ಕೂಡ ಬೇಕಾಗ್ತದೆ. ಯಾರು ಡಯಾಬಿಟಿಸ್ ರೋಗಿಗಳಿದ್ದಾರೆ, ಅತಿಯಾಗಿ ತೂಕ ಇದೆ ಅಂತಂದ್ರೆ ಫಸ್ಟ್ ತೂಕ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಸೊ ಖಂಡಿತವಾಗ್ಲೂ ಗುಡುಚಿ ಆಯುರ್ವೇದದಲ್ಲಿ ಯಾರು ಒಬೆಸಿಟಿ ಇಟ್ಕೊಂಡು ಜೊತೆಗೆ ಡಯಾಬಿಟಿಸ್ ಬರ್ತಿರ್ತಾರಲ್ಲ ಅವರಿಗೆ ನಾವು ಖಂಡಿತವಾಗ್ಲೂ ಒಬೆಸಿಟಿನ ಕಡಿಮೆ ಮಾಡೇ ಮಾಡ್ತೀವಿ ಡಯಾಬಿಟಿಸ್. ಓಕೆ ಸರ್, ಇನ್ನು ಡಯಾಬಿಟಿಸ್ ಪೇಷಂಟ್ ದಿನಚರಿನ ಫಾಲೋ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತೀರಾ? ಡಯಾಬಿಟಿಸ್ ಅನ್ನೋದು ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದ್ರೆ ಎಲ್ಲೊಂದ್ ಕಡೆ ಸರಿಯಾದ ಜೀವನ ಶೈಲಿ ಇಲ್ಲ ಅಂತಂದೇನು ಸರಿಯಾಗಿ ರಾತ್ರಿ ಸರಿಯಾದ ಹೊತ್ತಲ್ಲಿ ಮಲ್ಕೊಳ್ತಿಲ್ಲ, ಅಥವಾ ಜಾಸ್ತಿ ಕ್ವಾಂಟಿಟಿ ಊಟ ರಾತ್ರಿ ಮಾಡ್ತಿದ್ದಾರೆ. ಊಟ ರಾತ್ರಿ 11 ಗಂಟೆಗೆ ಊಟ ಮಾಡೋದು 11ವರೆಗೆ ಮಲ್ಕೊಂಡ್ಬಿಡೋದು. ಇದರಲ್ಲಿ ರಾಂಗ್ ಲೈಫ್ ಸ್ಟೈಲ್ಸ್ ಎಲ್ಲ. ಸೊ ಒಂದು ಹೆಲ್ದಿ ರೂಟೀನ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಡಯಾಬಿಟಿಸ್ ರೋಗಿಗಳಿದ್ರೆ ಆದಷ್ಟು 7 ಗಂಟೆ 7:30ವರೆಗೆ ಊಟ ಮುಗಿಸ್ತೀರ ರಾತ್ರಿದು ಅನ್ನೋದು ನೋಡ್ಕೊಳ್ಳಿ. ಮತ್ತೆ ಡಿನ್ನರ್ ಮಾತ್ರ ಸ್ವಲ್ಪ ಲೈಟ್ ಆಗಿರಿ. ಇದೆರಡು ಚೇಂಜಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿ, ಅರ್ಧ ಗಂಟೆ ಬ್ರಿಸ್ಕ್ ವಾಕಿಂಗ್ ಹೇಳ್ತೀವಿ, ಅದನ್ನ ಮಾಡಿ. ಸೊ ಡಯಾಬಿಟಿಸ್ ಇರೋದು ಲೈಫ್ ಸ್ಟೈಲ್ ಡಿಸಾರ್ಡರ್. ಅಂದ್ರೆ ಎಲ್ಲೊಂದ್ ಕಡೆ ನನ್ನ ಜೀವನ ಶೈಲಿ, ನನ್ನ ಆಹಾರ ಪದ್ಧತಿ ತಪ್ಪಾಗಿತ್ತು, ಅದಕ್ಕೋಸ್ಕರ ಡಯಾಬಿಟಿಸ್ ಬಂದಿದೆ. ನೀವು ಆಲ್ರೆಡಿ ಕೇಳಿದ್ರೆ ಹೆರಿಡಿಟರಿ ಇಲ್ಲ ಅಂದ್ರೂ ಬರ್ತದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಬರ್ತದೆ. ಯಾಕಂತಂದ್ರೆ ಜೀವನ ಶೈಲಿ ಸರಿ ಇಲ್ಲ. ಈ ಜೀವನ ಶೈಲಿ ಸರಿ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತದೆ ಡಯಾಬಿಟಿಸ್ ರೋಗಿಗಳು. ಓಕೆ ಸರ್, ಇನ್ನು ಡಯಾಬಿಟಿಸ್ ಅಂತ ಬಂದಾಗ ತುಂಬಾ ಜನಕ್ಕೆ ಮಿತ್ಸ್ ಇದೆ. ಆ ಮಿತ್ಸ್ ಸ್ವಲ್ಪ ಕ್ಲಿಯರ್ ಮಾಡಿ ಇವತ್ತು. ಒನ್ಸ್ ಡಯಾಬಿಟಿಸ್ ಬಂದ ತಕ್ಷಣ ನಂಗೆ ಲೈಫ್ ಲಾಂಗ್ ನಾನು ಡಯಾಬಿಟಿಸ್ ಅಂತ ಸಫರ್ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಳ್ತಾರೆ. ಸೊ ಇದು ಎಷ್ಟು ನಿಜ ಹೇಗೆ ಅಂತ? ತುಂಬಾ ಜನ ಅನ್ಕೊಂಡಿದ್ರು, ಇಲ್ಲಿವರೆಗೆ ಕೂಡ ಅನ್ಕೊಳ್ತಾರೆ, ಬರಕ್ಕಿಂತ ಮುಂಚೆ ಕೂಡ ಅನ್ಕೊಳ್ತಾರೆ. ಯಾವಾಗ ಇಲ್ಲಿ ಬಂದು 15 days ಮೆಡಿಸಿನ್ ತಗೊಳ್ತಾರಲ್ಲ, ಗುಡಿಚಾದ ಬರ್ತಾರೆ, ಇದೆಲ್ಲ ಬರ್ತಾಗಲ್ಲ ರೀ, ಇವ್ರೇನೋ ಹೇಳ್ತಾರೆ, ಅದು ಹಾಗೆ, ಇದು ಫ್ರಾಡ್, ಏನೋ ಅನ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಬಂದು 15 days ಮೆಡಿಸಿನ್ ತಗೊಳ್ತಾರಲ್ಲ, ಆವಾಗ ಅನ್ಸುತ್ತೆ, ಓ 15 ದಿವಸದಲ್ಲಿ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂದ್ರೆ ಖಂಡಿತವಾಗೂ ನನಗೆ ಡಯಾಬಿಟಿಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಸುಮಾರು ಜನ ಇವತ್ತಿಗೂ ಕೂಡ ಯಾರ ಜೊತೆ ಮಾತಾಡ್ತೀರಿ, ಇಷ್ಟೊಂದು ಅದ್ಭುತ ಇದ್ರಲ್ಲಿ ಬರ್ತದೆ ಅವ್ರ ನಂಬಿಕೆ ಆಗಲ್ಲ. ನನ್ನ 420 ಶುಗರ್ ಲೆವೆಲ್ ಇರೋನು ಇವತ್ತು ರಿವರ್ಸ್ ಆಗಿದ್ದೀನಿ ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ. ದಿನಕ್ಕೆ 40 ಯೂನಿಟ್ಸ್ ಇನ್ಸುಲಿನ್ ತಗೊಳ್ತೀನಿ, ನನಗೂ ಶುಗರ್ ಲೆವೆಲ್ ರಿವರ್ಸ್ ಆಗಿದೆ ನಂಬಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಮೊನ್ನೆ ಒಬ್ಬರು ಲೇಡಿ ಹೇಳ್ತಿದ್ರು, ಇಷ್ಟು ಟಚಿಂಗ್ ಸ್ಟೋರಿ ತಂದೆ ಅವ್ರದ್ದು. ಅವ್ರು ಹೇಳಿದ್ರು, ನನಗೆ ಬರೀ ಸಿಂಗಲ್ ಪೇರೆಂಟ್, ನಾವು ಕೇಳ್ತೀವಿ ಯಾಕೆ ರಿವರ್ಸ್ ಮಾಡ್ಕೋಬೇಕಂತೀರ ಅಂತ ಕೇಳ್ತೀವಿ. ಹೇಳಿದ್ರು, ನನ್ನ ಗಂಡ ತಿರೋದ್ರು, ನಾನು ಒಬ್ಬನೇ ಇದ್ದೆ, ಇವಾಗ ನನ್ನ ಮಗಳು ಕೂಡ ಇದ್ದಾಳೆ. ಸೊ ನಾನು ಆರೋಗ್ಯಕರವಾಗಿ ಇರೋ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅವರು ಬಂದ್ರು, ಡಯಾಬಿಟಿಸ್ ಮಾಡ್ಕೊಂಡ್ರು, ತುಂಬಾ ಖುಷಿಯಾಗಿದ್ದಾರೆ. ಅವ್ರು ಹೇಳಿದ್ರೆ 3 ವರ್ಷದ ಹಿಂದೆ ನನಗೇನಾದ್ರೂ ಈ ವಿಷಯ ಗೊತ್ತಾಗಿದ್ರೆ ನಾನು ನನ್ನ ಗಂಡನ ಕೂಡ ಬದುಕೋದಿತ್ತು ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಒಂದು ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗ್ತಿದೆ. ಬಟ್ ನೀವು ಸರಿಯಾಗಿ ತುಂಬಾ ಜನ ಆಗುತ್ತಾ ಇಲ್ವಾ, ಇದು ಹೆಂಗಂದ್ರೆ ನೀರಿಂದ ಆಚೆ ಕುತ್ಕೊಂಡ್ಬಿಟ್ಟು ಒಳಗಡೆ ಹೋದ್ರೆ ನೀರು ಎಷ್ಟು ತಣ್ಣಗಿದೆ, ಎಷ್ಟು ಬಿಸಿ ಇದೆ ನಂಗೆ ಗೊತ್ತಿಲ್ಲ, ಆ ನೀರು ಕಲಿತೀನ ಇಲ್ಲ, ನೀರಿಗೆ ಇಳಿಬೇಕಾಗ್ತದೆ. ನೀವು ಬರಬೇಕು, ಟ್ರೈ ಮಾಡಿ, 15 days ಟ್ರೈ ಮಾಡಿ, ವಿಸಿಬಲ್ ರಿಸಲ್ಟ್ ಕಾಣುತ್ತೆ. ಇದನ್ನ ಅಡಾಪ್ಟ್ ಮಾಡ್ಕೊಳ್ಳಿ. 6 ತಿಂಗಳು ಟೈಮ್ ಕೊಡಿ. ರೈಟ್, ನಂಗೆ ಕಷ್ಟ ಆಗುತ್ತೆ, ನಂಗೆ ಡಯಟ್ ಮಾಡೋಕ್ಕಾಗಲ್ಲ, ಟ್ರೈ ಆದ್ರೂ ಮಾಡಿ. ಅಲ್ಲ, ಟ್ರೈ ಮಾಡೋಕ್ಕಿಂತ ಮುಂಚೆನೆ ಕಷ್ಟ ಅಂದ್ಬಿಟ್ರೆ. ಸೊ ಟ್ರೈ ಮಾಡಿ, ಖಂಡಿತವಾಗ್ಲೂ ಡಯಾಬಿಟಿಸ್ ಮಾಡ್ಕೋಬಹುದು, ಹೆಲ್ದಿ ಆಗಿರ್ಬೋದು. ಈ ತಲೆಯಲ್ಲಿ ಏನಿದೆ ಅಲ್ಲ, ಒಂದ್ಸಲ ಬಂತು ಅಂದ್ರೆ ಹೋಗಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಅದನ್ನ ತಲೆ ತೆಗೆದಾಕಿ
ಖಂಡಿತವಾಗ್ಲೂ ಡಯಾಬಿಟಿಸ್ ನ ರಿವರ್ಸ್ ಮಾಡ್ಬೋದು. ತುಂಬಾ ಜನ ರಿವರ್ಸ್ ಮಾಡ್ಕೊಂಡಿದ್ದಾರೆ, ನೂರಾರು ಜನ ಸಕ್ಸಸ್ ಸ್ಟೋರೀಸ್ಗಳು ನಿಮ್ಗೆ ನೋಡ್ತಿರ್ತೀರಾ. ಸೊ ನೀವು ಕೂಡ ರಿವರ್ಸ್ ಮಾಡ್ಕೋಬಹುದು. ಮತ್ತೆ ನೀವು ಒಬ್ಬರು ರಿವರ್ಸ್ ಮಾಡ್ಕೊಳ್ಳೋದ್ರಿಂದ 100 ಜನರಿಗೆ ನೀವು ಮಾದರಿ ಆಗ್ತೀರಾ. ಇವ್ರು ಮಾಡ್ಕೊಂಡಿದ್ದಾರೆ 75 ವರ್ಷದ ಮಾಡ್ಕೊಂಡಿದ್ದಾರೆ, ಅವರೇ ಮಾಡ್ಕೊಂಡಿದ್ರೆ ನಾನೇ ಮಾಡ್ಕೊಳಕ್ ಆಗಲ್ಲ. ತುಂಬಾ ಜನ ಏನಂತ, ಈಗ ಗಂಡ ಹೆಂಡತಿ ಮಕ್ಕಳು ಇರ್ತಾರೆ, 3 ಜನರಿಗೆ ಇರ್ತದೆ, ನಮ್ಮ ಅಪ್ಪ ಮಾಡ್ಕೊಂಡಂತ ಮಗ ಮಾಡ್ಕೊಳ್ತಾರೆ. ಈ ರೀತಿ ಕೂಡ ಸಿನಾರಿಗಳಿದ್ದಾವೆ. ಹಾಗಾಗಿ ನೀವು ಒಬ್ಬರು ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಂಡ್ಬಿಟ್ರೆ ಅಕ್ಕಪಕ್ಕದವರಿಗೂ ಕೂಡ ನೀವು ಇನ್ಸ್ಪಿರೇಷನ್ ಆಗ್ತೀರಾ. ಸೊ ಖಂಡಿತವಾಗ್ಲೂ ಡಯಾಬಿಟಿಸ್ ಮಾಡ್ಕೋಬಹುದು. ಈ ಮಿತ್ ತೆಗ್ಬಿಡಿ, ಲೈಫ್ ಲಾಂಗ್ ಮೆಡಿಕೇಶನ್ ತಗೊಳ್ಬೇಕು ಅನ್ನೋ ಒಂದು ಈ ಮಿತ್ ಏನಿದೆಲ್ಲ ಅದನ್ನ ತೆಗ್ಬಿಡಿ. ಓಕೆ ಸರ್. ಇನ್ನು ತುಂಬಾ ಜನ ಡಯಾಬಿಟಿಸ್ ಇರೋರು ನಾನು ಇವತ್ತೆಲ್ಲ ನಾಳೆ ಇನ್ಸುಲಿನ್ ತಗೊಳ್ಳೇಬೇಕಪ್ಪ ಅಂತ ಅವರೇ ಒಂದು ಜಡ್ಜ್ಮೆಂಟ್ ಬಂದ್ಬಿಡ್ತಾರೆ. ಸೊ ಇದೆಷ್ಟು ನಿಜ ಅಂತ ಹೇಳ್ತೀರಾ? ನಿಮ್ಮ ಡಯಾಬಿಟಿಸ್ ಅನ್ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಬಟ್ ನೀವು ಕೆಲವರು ಏನಾಗ್ತದೆ ಇತ್ತಿಂದ್ರೆ ಏನಾಗ್ತದೆ, ಡಾಕ್ಟರ್ನೇ ಹೇಳ್ತಾರೆ ಹತ್ತಿಂದ್ರೆ ಏನಾಗುತ್ತೆ, ತಿಂದ್ರೆ ಆಗುತ್ತೆ, ಏನೂ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಖಂಡಿತವಾಗಿ ಯಾವಾಗ ನೀವು ಅಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರಾ, ಶುಗರ್ ಲೆವೆಲ್ಸ್ ಬೇಕಪ್ ಆಗ್ತದೆ. ಯಾವಾಗ ಶುಗರ್ ಲೆವೆಲ್ಸ್ ಬೇಕಪ್ ಆಗ್ತದೆ ಅವಾಗ ಇನ್ಸುಲಿನ್ ತಗೊಳ್ಳೋ ಅವಶ್ಯಕತೆ ಬರ್ತದೆ. ಬಟ್ ನೀವು ಸರಿಯಾದ ಒಂದು ದಿನಚರ್ಯ, ಸರಿಯಾದ ಆಹಾರ ಪದ್ಧತಿ, ಸರಿಯಾದ ಜೀವನ ಶೈಲಿ ಫಾಲೋ ಮಾಡಿದ್ರೆ ಆ ಒಂದು ಸ್ಥಿತಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಮತ್ತೆ ಗುಡಿಚಾರದಕ್ಕೆ ಏನಾದ್ರು ಬಂದ್ರಿ ಅಂತಂದ್ರೆ ನಿಮ್ಗಂತೂ ಇನ್ಸುಲಿನ್ ಅವಶ್ಯಕತೆನೂ ಇಲ್ಲ, ಟ್ಯಾಬ್ಲೆಟ್ ಅವಶ್ಯಕತೆನೂ ಇಲ್ಲ. ಇದೆಲ್ಲವನ್ನು ಬಿಟ್ಟು ನೀವು ಆರೋಗ್ಯಕರ ಜೀವನ ಮಾಡಬಹುದು. ನೆಕ್ಸ್ಟ್ ಲೆವೆಲ್ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಹೇಗಿದ್ರಲ್ಲ ಆ ರೀತಿ ಕೂಡ ನೀವು ಇರ್ಬೋದು. ಲೈಫ್ ಸ್ಟೈಲ್, ಲೈಫ್, ಫುಡ್ ಎಲ್ಲಾ ವಿಷಯದಲ್ಲೂ ಇಂಪ್ರೂವೈಸ್ ಆಗ್ತಾರೆ, ಅಪ್ಡೇಟ್ ಆಗ್ತಾರೆ ಒಳ್ಳೆ ರೀತಿಯಾಗಿ. ಅದು ಒಂದು ಇನ್ನೊಂದೇನಾಗುತ್ತೆ, ಹೊಸ ಚೈತನ್ಯ ಬರ್ತದೆ. ಡಯಾಬಿಟಿಸ್ ರೋಗಿಗಳಿಗೆ ಯಾವಾಗ್ಲೂ ಸುಸ್ತು ತುಂಬಾ ಸಿಂಪ್ಟಮ್ಗಳು ಇರ್ತದೆ. ರಿವರ್ಸ್ ಆದ್ಮೇಲೆ ಅದು ಹೆಂಗಂತಂದ್ರೆ ಒಂದು ವಿನ್ನಿಂಗ್ ಹಾರ್ಸ್ ತರ ಅಷ್ಟು ಎನರ್ಜೆಟಿಕ್ ಆಗ್ತಾರೆ, ಅಷ್ಟು ಹೊಸ ಚೈತನ್ಯ ಬರ್ತದೆ ಲೈಫ್ ಅಲ್ಲಿ. ಅವ್ರ ಜೀವನಕ್ಕೆ ನೋಡತಕ್ಕಂಥ ಒಂದು ದೃಷ್ಟಿಕೋನ ಬದಲಾಗ್ತದೆ. ಈಗ ತುಂಬಾ ಜನ ಈ ಹೋಮ್ ಮೇಕರ್ಸ್ ಇರ್ತಾರೆ, ಗೃಹಿಣಿಯರು, ಅವ್ರದ್ದೇನಾಗ್ತದೆ ಅಂತಂದ್ರೆ ಪಾಪ ಅವರು ಫ್ಯಾಮಿಲಿಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತವೆ, ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ತವೆ. ಮಕ್ಕಳೇನೋ ಅಡುಗೆ ಮಾಡಿ ಕೊಡಿ ಅಂತ ಕೇಳ್ತಾರೆ, ಇವ್ರ ಬಾಡಿ ಸಪೋರ್ಟ್ ಮಾಡಿಲ್ಲ. ಅವಾಗ ಏನಾಗ್ತದೆ, ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಕೂಡ ಇರಿಟೇಷನ್, ಯಾವಾಗ್ಲೂ ಜಗಳ, ಮನೆಯಲ್ಲಿ ಯಾವಾಗ್ಲೂ ಕೋಪ ಮಾಡ್ತಿರ್ತಾರೆ. ಅದೇ ಗೃಹಿಣಿಯರು ಇವಾಗ ಡಯಾಬಿಟಿಸ್ ಮಾಡ್ಕೊಂಡಾಗ ದೇ ವೆರಿ ಹ್ಯಾಪಿ. ಅವ್ರ ಮನ್ಸಲ್ಲಿ ಮಾಡ್ಬೇಕು ಅಂತ ಆಸೆ ಇರ್ತದೆ, ಬಟ್ ಬಾಡಿ ಸಪೋರ್ಟ್ ಮಾಡ್ತಿರಲ್ಲ. ವಿಚಾರದ ಬಂದ್ಮೇಲೆ, ನಮ್ಮ ಡಯಾಬಿಟಿಸ್ ಆದ್ಮೇಲೆ ಲೈಫ್ ಹ್ಯಾಸ್ ಚೇಂಜ್. ಅವ್ರ ಶುಗರ್ ಅಷ್ಟೇ ನಿಮಗೆ ಕಡಿಮೆ ಆಯ್ತು, ರಿವರ್ಸ್ ಆಯ್ತು ಅನ್ಸುತ್ತೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇಂಟರಾಕ್ಟ್ ಮಾಡೋ ರೀತಿ ಏನಾಗಿದೆ, ಪರ್ಸನಲ್ ಲೈಫ್ ಕೂಡ ಚೆನ್ನಾಗುತ್ತೆ. ಯಾಕಂದ್ರೆ ಎನರ್ಜಿ ಬಂದಿದೆ, ಹೊಸ ಚೈತನ್ಯ ಬಂದಿದೆ ದೇಹದಲ್ಲಿ, ಅವ್ರು ಕೆಲಸ ಮಾಡಬಹುದು. ಹಿಂಗಾಗಿ ಅವ್ರ ಲೈಫೇ ಕೂಡ ಚೇಂಜ್ ಆಗ್ಬಿಡ್ತದೆ. ನಾಟ್ ಜಸ್ಟ್ ಡಿಸೀಸ್, ಬಟ್ ಲೈಫ್ ಕೂಡ ತುಂಬಾ ಚೇಂಜ್ ಆಗ್ಬಿಡುತ್ತೆ. ಅದನ್ನು ಹೇಳಿದ್ ನಿಜ ಸರ್. ಯಾವ್ದೋ ಒಂದು ವ್ಯಕ್ತಿಗೆ ಏನು ಕಾಯಿಲೆ ಬಂದಿದೆ ಅಂದಾಗ ಆ ಕೋಪನ್ ಮನೆಯವ್ರ ಮೇಲೆ ತೋರಿಸ್ತಾರೆ. ಸೊ ಇಲ್ಲಿ ಬಂದು ಅದನ್ನ ಸರಿ ಮಾಡ್ಕೊಂಡು, ಆರೋಗ್ಯ ಸರಿ ಮಾಡ್ಕೊಂಡ್ರೆ ಅಫ್ಕೋರ್ಸ್ ಪರ್ಸನಲ್ ಲೈಫ್ ಕೂಡ 100% ಚೆನ್ನಾಗುತ್ತೆ. ಅವ್ರು ಕೋಪ ತೋರಿಸ್ಬೇಕಂತಿಲ್ಲ, ಏನಾಗ್ತದೆ ಬಾಡಿ ಸಪೋರ್ಟ್ ಮಾಡಲ್ಲ. ಹೌದು, ಆ ವೀಕ್ನೆಸ್ ನ ಬೇರೆ ತರ ತೋರಿಸ್ತಾರೆ. ಅವಾಗ ಫ್ರಸ್ಟ್ರೇಷನ್ ಆಗಿ ಬರ್ತದೆ, ಅದನ್ನ ಸರಿ ಮಾಡಬಹುದು. ಓಕೆ ಸರ್. ಇನ್ನು ರಿಸಲ್ಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಈ ಸಾಮಾನ್ಯ ಜನ ಇನ್ನು ಆಯುರ್ವೇದ ಟ್ರೀಟ್ಮೆಂಟ್ ಅಂದ ತಕ್ಷಣ ರಿಸಲ್ಟ್ ಲೇಟ್ ಅಪ್ಪ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಜನರಲ್ ಇರೋ ಈ ಒಂದು ಮೈಂಡ್ ಸೆಟ್ ನ ಹೇಗೆ ಚೇಂಜ್ ಮಾಡ್ತೀವಿ? ನಮ್ಮಲ್ಲಿ ಬರೋರೆ 25 ವರ್ಷದಿಂದ ಡಯಾಬಿಟಿಸ್ ನ ಇದ್ದೀನಿ, ಮೆಡಿಸಿನ್ ತಗೊಳ್ತೀನಿ ಅಂತ ಹೇಳ್ತಾರೆ. ಸುಮಾರು ಮಿನಿಮಮ್ ಅಂದ್ರೆ 6 ವರ್ಷ. 6 ವರ್ಷದಿಂದ ನೀವು ಡಯಾಬಿಟಿಸ್ ಮಾತ್ರ ತಗೊಳ್ತೀವಿ. ನಿಮಗೆ ಕೇಳೋದು ಒಂದೇ ಪ್ರಶ್ನೆ, 6 ವರ್ಷದಲ್ಲಿ ಶುಗರ್ ಕಡಿಮೆ ಆಯ್ತಾ? ಆಗಿಲ್ಲ. 15 ದಿವಸ ಕೊಡಿ ನನಗೆ, 15 ದಿವಸದಲ್ಲಿ ವಿಸಿಬಲ್ ರಿಸಲ್ಟ್ ಬರ್ತದೆ. ಬಂದ್ಮೇಲೆ ಕೇವಲ 6 ತಿಂಗಳು ಕೊಡಿ ಅಂತ ಹೇಳ್ತೀನಿ. ಈಗ 6 ವರ್ಷದಿಂದ ಕಡಿಮೆ ಆಗಿಲ್ಲ, 20 ವರ್ಷದಿಂದ ಕಡಿಮೆ ಆಗಿಲ್ಲ, 6 ವರ್ಷ ಬರೀ 6 ತಿಂಗಳಲ್ಲಿ ರಿವರ್ಸ್ ಮಾಡಿದೀರಿ ಅಂತಂದ್ರೆ ಆಯುರ್ವೇದ ಫಾಸ್ಟಾ ಅಥವಾ ನೀವು ತಗೊಳ್ತಿರೋ ಫಾಸ್ಟಾ? ಯಾವ್ದು ಫಾಸ್ಟ್ ಇದೆ ಹೇಳಿ? 15 ದಿನ ಅಂದ್ಮೇಲೆ ಆಫ್ ಕೋರ್ಸ್ ಆಯುರ್ವೇದ. ಐ ಥಿಂಕ್ ದಟ್ ಇಸ್ ಆಲ್. ಎಷ್ಟೇ ಹೇಳ್ಬೋದು ಜನರಿಗೆ, ಬಟ್ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ತೀರಲ್ಲ, ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಾನು ಹೇಳೋ ಅವಶ್ಯಕತೆ ಬರಲ್ಲ. ನಾನು ಹೇಳೋದು 15 ಡೇಸ್ ಟೈಮ್ ಕೊಡಿ, 15 ಡೇಸ್ ಟ್ರೈ ಮಾಡಿ, ವಿಸಿಬಲ್ ರಿಸಲ್ಟ್ ಬರ್ತದೆ. ಅದಾದ್ಮೇಲೆ 6 ಮಂತ್ಸ್ ಅವರೇ ಕೊಟ್ಬಿಡ್ತಾರೆ, ನಾವು ಹೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲೆಲ್ಲ ದಿನ ಬೆಳಿಗ್ಗೆ ಆದ್ರೆ ಎಲ್ಲಾ ಕಡೆ ಕರ್ನಾಟಕದ ಮೂಲೆ ಜನ ಬರ್ತಾರೆ, ಸುಮ್ಮನೆ ಬರಲ್ಲ. ಯಾಕಂದ್ರೆ ಸೀನಿಯರ್ ರಿಸಲ್ಟ್ 6 ತಿಂಗಳಿಗೆ ಮಗು ಕರ್ಕೊಂಡ್ ಬರ್ತಾರೆ. ಉಡುಪಿ 600-700 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು 6 ತಿಂಗಳ ಮಗು ಕೂಡ ಕರ್ಕೊಂಡ್ ಬರ್ತಾರೆ. ನೀವು ಫಸ್ಟ್ 15 ಡೇಸ್ ಬನ್ನಿ, ರಿಸಲ್ಟ್ ನೋಡಿ, ದೆನ್ ನಾನು ಹೇಳೋ ಅವಶ್ಯಕತೆ ಬರಲ್ಲ. ಓಕೆ ಸರ್. ಇನ್ನು ಏನು ಡಯಾಬಿಟಿಸ್ ಪೇಷಂಟ್ಸ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತಾ ಏನು ಆಯುರ್ವೇದಿಕ್ ಮೆಡಿಸಿನ್ಸ್? ಸುಮಾರು ಈಗ ತಿಂಗಳಿಗೆ 1000 ಜನ ಬರ್ತಾರೆ, 7,000-8,000 ಜನ ಅಂತ ನಾವು ಇಲ್ಲಿ ರೆಗ್ಯುಲರ್ ಆಗಿ ಕನ್ಸಲ್ಟ್ ಮಾಡ್ತಿರ್ತೀವಿ ಅಕ್ರಾಸ್ ಆಲ್ ದಿ ಚೈನ್. ಸೊ ಇಲ್ಲಿವರೆಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ನಾವು ನೋಡಿಲ್ಲ. ಏನಾಗ್ತದೆ, ಕೆಲವೊಬ್ರು ನಾವೇನೋ ಮಾತ್ರೆ ಕೊಟ್ಟಿರ್ತೀವಿ, ದಿನಕ್ಕೆ 1 ಮಾತ್ರೆ ತಗೊಳ್ಳಿ ಅಂತ ಹೇಳ್ತೀವಿ. ಇಷ್ಟು ಬೇಗ ರಿಸಲ್ಟ್ ಬಂದಿದೆ 15 ದಿವಸದಲ್ಲೇ, ಇದನ್ನ 10 ದಿವಸಕ್ಕಾಗೋ ಮಾತ್ರ 1 ದಿವಸ ತಗೊಂಡ್ಬಿಡ್ತಾರೆ ಕೆಲವರು. ಅಂತ ಸಮಯಗಳು ಇರ್ತಾರೆ. ಅಂತದೇನೋ ಹುಚ್ಚು ಕೆಲಸ ಮಾಡಿದ್ರೆ
ಆ ಒಂದೆರಡು ದಿವಸಕ್ಕೆ ಅಸಿಡಿಟಿ ಇಶ್ಯೂ ಆ ಥರ ಆಗ್ತವೆ. ಕೆಲವು ರೇರ್ ಆಗಿ ಅಂತ ಜನಗಳು ಇರ್ತವೆ, ಬಟ್ ಅದಕ್ಕೆ ಬಿಟ್ಟರೆ ಯಾವುದೇ ಆರೋಗ್ಯ ಸಮಸ್ಯೆಗಳು ಅವ್ರಿಗೆ ಕಾಣಿಸ್ತಿಲ್ಲ. ಓಕೆ ಸರ್. ಇನ್ನು ಟೆಸ್ಟ್ ಅಂತ ಬಂದಾಗ, ಶುಗರ್ ಟೆಸ್ಟ್ ಅಂತ ಬಂದಾಗ, ಶುಗರ್ ಪೇಷಂಟ್ಸು ಎಷ್ಟು ದಿನಕ್ಕೆ ಒಂದ್ಸರಿ ಚೆಕ್ ಮಾಡಿಸ್ಕೋಬೇಕು? HbA1c ಕೂಡ ಎಷ್ಟು ದಿನಕ್ಕೆ ಒಂದ್ಸರಿ ಮಾಡಿಸ್ಕೋಬೇಕು, ಹೇಗೆ? HbA1c once in 3 months ಸಾಕು, ಯಾಕಂದ್ರೆ 3 months ಅವರೇಜ್ ಇರ್ತದೆ. ಬಟ್ ರೆಗ್ಯುಲರ್ ಬ್ಲಡ್ ಶುಗರ್ ಲೆವೆಲ್ ಅಂತ ಬಂದಾಗ ಸ್ವಲ್ಪ ನಿಮ್ಮ ಶುಗರ್ ತುಂಬಾ ಅತಿಯಾಗಿತ್ತು, 400 ಪ್ಲಸ್ ಇದೆ ಅಂತಂದ್ರೆ ಆಲ್ಮೋಸ್ಟ್ ಎವ್ರಿ ಆಲ್ಟರ್ನೇಟ್ ಡೇ ಚೆಕ್ ಮಾಡೋದು. ನೀವೇನೋ ಕೆಲಸ ಮಾಡ್ತಿದ್ರೆ, ಏನು ಮಾಡ್ತಿಲ್ಲ, ಬರೀ ಅತಿಯಾಗಿ ತಿಂತಿದ್ದೀನಿ ಅಂದ್ರೆ ಬರೀ ಟೆಸ್ಟ್ ಮಾಡೋ ಪ್ರಯೋಜನ ಇಲ್ಲ. ಇವೊಂದು ಸರಿಪಡಿಸಕ್ಕೆ, ಸಪೋಸ್ ಗುಡಿಚಾರ ಬಂದಿರ್ತಾರೆ, ಸರಿಪಡಿಸ್ಬೇಕು ಅಂತ ಬಂದಿರ್ತಾರೆ, ಅವಾಗ ಎವ್ರಿ ಆಲ್ಟರ್ನೇಟ್ ಡೇ ಚೆಕ್ ಮಾಡಿ ಅಂತ ಹೇಳ್ತೀವಿ. ತುಂಬಾ ಜನ ಇನ್ಸುಲಿನ್ ಇರ್ತಾರೆ, ಅವರಿಗೆ ಡೈಲಿ ಚೆಕ್ ಮಾಡಿ ಅಂತ ಹೇಳ್ತೀವಿ. ಯಾರ್ದು ಶುಗರ್ ಲೆವೆಲ್ ನಾರ್ಮಲ್ ರೇಂಜ್ ಇರ್ತದೆ, ಲೆಟ್ಸ್ ಸೇ 200 ನಾರ್ಮಲ್ ಅಂದ್ರೆ 200-250 ಇರ್ತದೆ, ಅವರು ವಾರದಲ್ಲಿ ಒಂದು 2 ಸರಿ ಚೆಕ್ ಮಾಡಿ ಸಾಕಾಗುತ್ತೆ. ಯಾಕಂದ್ರೆ ನಾವು ಕೊಡ್ತಕ್ಕಂಥ ಔಷಧಿಯಿಂದ ಅವರು ಶುಗರ್ ಲೆವೆಲ್ ಮನೇಲೆ ಮಾಡ್ಕೋಬಹುದು. ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಬರ್ತದೆ. ಈಗ ಇನ್ಸುಲಿನ್ ತಗೊಳ್ತಿರ್ತಾರೆ, ನಮ್ಮ ಮೆಡಿಸಿನ್ ಶುರು ಆದಾಗ ಏನಾಗುತ್ತಂದ್ರೆ ಅವರ ಶುಗರ್ ಲೆವೆಲ್ ಅಲ್ಲಿ ಇಳಿಕೆ ಆಗ್ತಾ ಇರ್ತದೆ. ಇಳಿಕೆ ಆದಾಗ ಅವರ ಇನ್ಸುಲಿನ್ ಪ್ರಮಾಣ ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತದೆ. ಹೀಗಾಗಿ ಎವ್ರಿ ಡೇ ಚೆಕ್ ಮಾಡಿಕೊಡಿ ಅಂತ ಹೇಳ್ತೀವಿ ಅವರಿಗೆ. ಸೊ ಡಿಪೆಂಡಿಂಗ್ ಆನ್ ನಿಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅದ್ರ ಪ್ರಕಾರ ನೀವು ಟೆಸ್ಟ್ ಗಳನ್ನ ಮಾಡ್ತೀವಿ. ಓಕೆ ಸರ್. ನೀವು ಸಾಮಾನ್ಯವಾಗಿ ನೋಡಿರೋ ಹಾಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಡಯಾಬಿಟಿಸ್ ಪೇಷಂಟ್ಸ್ ಕಾಮನ್ ಆಗಿ ಏನಾದ್ರು ಮಿಸ್ಟೇಕ್ಸ್ ಮಾಡ್ತಾರಾ? ಇನ್ ಕೇಸ್ ಇದ್ರೆ ಅದು ಯಾವುದು ಅಂತ? ಮಿಸ್ಟೇಕ್ಸ್ ಅನ್ನೋಕ್ಕಿಂತ ಕೆಲವರು ಸ್ಮಾರ್ಟ್ ಆಗಿ ಇದು ಮಾಡ್ತಾರೆ. ನಾವು ವಾಕ್ ಮಾಡಿ 30 ಮಿನಿಟ್ಸ್ ಅಂದ್ರೆ ಕೈಗೆ ವಾಚ್ ಕಟ್ಕೊಂಡ್ಬಿಟ್ಟು ಹಿಂಗೆ ಕೈ ಮನೇಲಿ ಕುತ್ಕೊಂಡು ಕೈ ಆಡಿಸ್ಬಿಟ್ಟು ನಮ್ಗೆ ಫೂಲ್ ಮಾಡೋದಿಲ್ಲ. ನೀವು ನಿಮ್ಮ ಸ್ಮಾರ್ಟ್ನೆಸ್ ನಮಗೆ ತೋರಿಸಿದ್ರೆ ನಿಮಗೆ ನೀವು ಫೂಲ್ ಮಾಡ್ಕೊಳ್ತಿದ್ದೀರಾ ಅಂತ ಮಿಸ್ಟೇಕ್ಗಳನ್ನು ಮಾಡ್ತಾರೆ. ಯಾರು ಸೀರಿಯಸ್ ಆಗಿದ್ದಾರೆ, ಐ ಥಿಂಕ್ ಅವರು ಪ್ರತಿ ಸಲ ಈಗ ಯಾರು ಪ್ರೋಗ್ರಾಮ್ ಅಲ್ಲಿ ಬಂದಿರ್ತಾರೆ ಅವ್ರಿಗೆ ಯಾವುದೇ ತರ ಡೌಟ್ಸ್ ಇದ್ರೆ 24/7 ಅವ್ರಿಗೆ ಡಾಕ್ಟರ್ ಟಚ್ ಅಲ್ಲಿ ಇರ್ತಾರೆ. ಸೊ ಯಾವಾಗ ಬೇಕಾದ್ರೂ ಅವರು ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಅಲ್ಲಿ ಮಿಸ್ಟೇಕ್ ಅಂತ ಓವರ್ ಸ್ಮಾರ್ಟ್ನೆಸ್ ಯಾರು ಮಾಡ್ತಾರಲ್ಲ, ಕೆಲವರು ಅಂತ ಜನಗಳು ಸಿಗ್ತಾರೆ. ಈಗ ಫುಡ್ ಪ್ಲೇಟ್ ಇಮೇಜ್ ಕಳಿಸಿ ಅಂತ ಹೇಳ್ತೀವಿ, ದಿನ ಸೇಮ್ ಫುಡ್ ಇಮೇಜ್ ಕಳಿಸ್ತಾ ಹೋಗ್ತಾರೆ. ಏನ್ ಊಟ ಮಾಡಿದ್ರೆ ಮೊನ್ನೆ ಅದೇ ಕಳಿಸಿರ್ತಾರೆ, ಇವತ್ತು ಅದೇ ಕಳಿಸಿರ್ತಾರೆ. ತಿನ್ಬೇಕಾದ್ರೆ ಬೇರೆ ತಿಂತಿರ್ತಾರೆ, ಏನೋ ಸ್ವೀಟ್ ತಿಂದೆ, ಏನೋ ರಾಗಿ ಮುದ್ದೆ, ಏನೋ ಬೇಡ ಅನ್ನೋದು ತಿಂತಿರ್ತಾರೆ. ಫೋಟೋ ಕಳಿಸಿದ್ರೆ ಹಳೆ ಫೋಟೋ ಕಳಿಸ್ತಿರ್ತಾರೆ. ಅಪ್ಡೇಟ್ ತಗೊಳ್ತೀರಾ ಪೇಷಂಟ್ಸ್ ಹತ್ರ? ಯಾರು ಸೀರಿಯಸ್ ಆಗಿ ಕಮಿಟೆಡ್ ಆಗಿರ್ತಾರಲ್ಲ, ನನಗೆ ರಿವರ್ಸಲ್ ಆಗ್ಲೇಬೇಕು ಅಂತ ಕಮಿಟ್ ಆಗಿ ಯಾರು ಬಂದಿರ್ತಾರೆ ಅವರಿಗೆ ಎವ್ರಿ 2 days, ಕೆಲವರಿಗೆ ಡೈಲಿ ಕೂಡ ಮಾಡ್ತೀವಿ. ನಾವು ಡೈಲಿ ಅಪ್ಡೇಟ್ಸ್ ತಗೋತಾ ಇರ್ತೀವಿ. ಶುಗರ್ ಲೆವೆಲ್ ಎಷ್ಟಿದೆ, ಇವತ್ತು ಫುಡ್ ಏನು ಊಟ ಮಾಡಿದ್ರಿ, ಎಕ್ಸರ್ಸೈಸ್ ಮಾಡಿದ್ರಲ್ಲ, ಮೆಡಿಸಿನ್ ತಗೊಂಡಿಲ್ಲ, ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ತಾ ಇರ್ತೀವಿ. ಯಾಕಂದ್ರೆ ದೇ ಆರ್ ಕಮಿಟೆಡ್. ಅವ್ರಿಗಿಂತ ಜಾಸ್ತಿ ಕಮಿಟೆಡ್ ನಾವಾಗಿರ್ತೀವಿ. ಡಾಕ್ಟರ್ಸ್ ಅದೇ ಹೇಳ್ತಿದ್ರು, ರಿವರ್ಸ್ ಆದಾಗ ನಿಮ್ಗೆ ಎಷ್ಟು ಖುಷಿ ಆಗ್ತದಲ್ಲ, ಅದಕ್ಕಿಂತ ದುಪ್ಪಟ್ಟು ಖುಷಿ ನಮ್ಗೆ ಆಗ್ತದೆ. ಪೇಷಂಟ್ ಅದ್ರಲ್ಲಿ ನೋಡಿದಾಗ ಡಾಕ್ಟರ್ಗಳು ತುಂಬಾ ಖುಷಿ ಆಗ್ತಾರೆ, ಪೇಷಂಟ್ಗಿಂತ ಖುಷಿ ಡಾಕ್ಟರ್ಗಳಿಗೆ. ಸರಿ, ಡಯಾಬಿಟಿಸ್ ಪೇಷಂಟ್ಗೆ ಏನಾದ್ರು ಅಡ್ವೈಸ್ ಕೊಡ್ಬೇಕು ಅಂದ್ರೆ ಏನ್ ಹೇಳ್ತೀರಾ ಸರ್? ಐ ಥಿಂಕ್ ಡಯಾಬಿಟಿಸ್ ಅನ್ನೋ ಸ್ಲೋ ಪಾಯ್ಸನ್ ಇದೆ. ತುಂಬಾ ಜನ ನೆಗ್ಲೆಕ್ಟ್ ಮಾಡಿ ಈ ಕೊನೆಯ ಸ್ಟೇಜ್ ಅಲ್ಲಿ ಬರ್ತಾರಲ್ಲ, ಒಂದೇ ಅನ್ಸೋದು ಇದನ್ನೆಲ್ಲ ಇವ್ರು ಪ್ರಿವೆಂಟ್ ಮಾಡ್ಬೋದಿತ್ತಲ್ಲ, ಇದನ್ನ ಇಷ್ಟು ಕಾಂಪ್ಲಿಕೇಶನ್ ಗೋಲ್ಡನ್ ಟೈಮ್ ನ ಮಿಸ್ ಮಾಡ್ಕೊಳ್ತೀರಾ. ಯಾಕಂದ್ರೆ ಲೈಫ್ ಹೋಯ್ತು ಅಂದ್ರೆ ಮತ್ತೆ ಬರಲ್ಲ ರೀ. ಕೆಲವೊಂದು ಕಿಡ್ನಿ ಡ್ಯಾಮೇಜ್ ಮಾಡ್ಕೋದು, ಕಿಡ್ನಿ ತೆಗ್ಬಿಡ್ತಾರೆ, ಕಣ್ಣು ಕಳ್ಕೊಂಡ್ಬಿಡ್ತಾರೆ, ಮತ್ತೆ ಬರಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟು ಬರಲ್ಲ. ಹೇಳ್ಬೋದ ಅನ್ಸಾಜಿ ಅದು ಮಾಡ್ಕೋತೀವಿ, ಯಾಕೆ ಬೇಕಾದಲ್ಲ ಪ್ರಿವೆಂಟ್ ಮಾಡ್ಬೋದಿತ್ತಲ್ವಾ, ಒಳ್ಳೆ ಲೈಫ್ ಲೀಡ್ ಮಾಡ್ಬೋದಿತ್ತಲ್ವಾ. ಅದಕ್ಕೆ ಡಯಾಬಿಟಿಸ್ ಪರ್ಟಿಕ್ಯುಲರ್ಲಿ ಸೈಲೆಂಟ್ ಕಿಲ್ಲರ್ ಇದೆ. ಅದನ್ನ ಸರಿಯಾದ ಟೈಮಲ್ಲಿ ಎಚ್ಚೆತ್ಕೊಡಿ, ಸರಿಯಾದ ಮಾರ್ಗದರ್ಶನ ತಗೊಳ್ಳಿ, ಅದನ್ನ ರಿವರ್ಸ್ ಮಾಡ್ಕೋ ಪಾಸಿಬಿಲಿಟಿ ಇದೆ, ರಿವರ್ಸ್ ಮಾಡ್ಕೊಳ್ಳಿ. ಓಕೆ ಸರ್, ಡಯಾಬಿಟಿಸ್ ಬಗ್ಗೆ ಈ ಒಂದು ಪ್ರೋಗ್ರಾಮಲ್ಲಿ, ಸ್ಪೆಷಲ್ ಪ್ರೋಗ್ರಾಮಲ್ಲಿ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳಿಸ್ಕೊಂಡು ನಾವೀಗ ಆಕ್ಚುಲಿ ಏನು ಮಾತಾಡಿದ್ವಿ, ತುಂಬಾ ಜನಕ್ಕೆ ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ ಅನ್ಸ್ಬೋದು, ಬಟ್ ಅದನ್ನ ಯಾರ ಹತ್ರನೂ ಕೇಳೋಕೆ ಮುಜುಗರ ಆಗುವಂತಹ ಕ್ವಶನ್ಸ್ ಇದು. ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಜನಕ್ಕೆ ಏನು ವಿಷಯಗಳನ್ನ ತಿಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಅಷ್ಟು ವಿಚಾರಗಳು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಡಯಾಬಿಟಿಸ್ ಬಗ್ಗೆ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಏನೇನು ಚಿಕ್ಕ ಚಿಕ್ಕ ಡೌಟ್ಸ್ ಇರುತ್ತೆ, ಕನ್ಫ್ಯೂಷನ್ಸ್ ಇರುತ್ತೆ, ಎಲ್ಲ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.